Hi children, welcome back to day 4 crash course. How do organism reproduce? It is a very important chapter for 5 marks. Okay, in this class we are going with how do organism reproduce and carbon and its compound chapter synopsis and how do organism reproduce and carbon and its compound 80 marks question paper. ಓಕೆ, ಆ ಎರಡು ಚಾಪ್ಟರಿಂದ ನಾನು ಮಾಡಿರುವಂತಹ 80 ಮಾರ್ಕ್ಸ್ ಕ್ವೆಶನ್ ಪೇಪರ್ಸನ್ನು ಕೂಡ ಅಬ್ಸರ್ವ್ ಮಾಡೋಣ. ನೀವು ಅಷ್ಟು 80 ಮಾರ್ಕ್ ಕ್ವೆಶನ್ ಪೇಪರನ್ನು ನೀವು ಓದಿದ್ರೆ ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಆ್ಯಂಡ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ 100% ರೆಡಿ ಆಗಿದ್ದೀರಾ ಅಂತ ಅರ್ಥ. ಓಕೆ, ನಾನು ಇವತ್ತು ಅದ ಕ್ವೆಶನ್ ಪೇಪರನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಅಂತ ಅಂದರೆ ಬರುವಂಥ ನೆಕ್ಸ್ಟ್ ವೀಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ಸನ್ನು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡೇ 4 ಕ್ರಾಶ್ ಕೋರ್ಸ್ ಆಫ್ ಕ್ಲಾಸ್ 10th. ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸ್ಟಡಿ. Reproduction is the process by which living organism produce a new individual similar to themselves ಅಂತ ಅಂದರೆ the genetics genes ಅಂತ ಹೇಳಿ ಬರುತ್ತೆ. ಅಂದರೆ ರೀಪ್ರೊಡಕ್ಷನ್ ಅಂತ ಬಂದರೆ ರೀಪ್ರೊಡಕ್ಷನ್ ಅಂತಂದರೆ ವಿ ಹ್ಯಾವ್ ಟು ರೀಪ್ರೊಡ್ಯೂಸ್. ಒಂದು ರೀಪ್ರೊಡಕ್ಷನ್ ಅಂತ ಬಂದರೆ ಅದು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ನಾವು ಇಂಡಿವಿಜುವಲ್ಸಲ್ಲಿ ನೋಡುವಂಥದ್ದು. ಅದು ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಫೀಮೇಲನ್ನು ತಗೊಂಡ್ರೆ ಫೀಮೇಲ್ ಪರ್ಸನನ್ನು ತಗೊಂಡ್ರೆ ಅವರು ಒಂದು ನ್ಯೂ ಇಂಡಿವಿಜುವಲನ್ನು ಏನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿ ಅದೊಂದು ಪ್ರೋಸೆಸ್ ಏನು ಅಂತಂದರೆ ರೀಪ್ರೊಡಕ್ಷನ್ ಅಂತ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮು ಹೊಸ ಇಂಡಿವಿಜುವಲನ್ನು ಆ ಫಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಯಾವ ಥರ ಇರುತ್ತೆ ಅದೇ ರೀತಿ ಇಂಡಿವಿಜುವಲ್ ಬೇರೆ ಅದೇನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಅದು ಲೈಫನ್ನು ಕಂಟಿನ್ಯೂಟಿ ಮಾಡಿ ನಮ್ಮ ಅರ್ಥಲ್ಲಿ ಅದು ಲೈಫನ್ನು ಕಂಟಿನ್ಯೂ ಮಾಡುತ್ತೆ. ಓಕೆನಾ. ದೆನ್ ನೆಕ್ಸ್ಟ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ ಕಂಟೈನ್ಸ್ DNA ಅಂತಂದರೆ ನ್ಯೂಕ್ಲಿಯಸಲ್ಲಿ ಸೆಲ್ ಇರುತ್ತೆ, ಅದು DNA ಕಂಟೈನ್ ಮಾಡುತ್ತೆ. DNA ಅಂತಂದರೆ ಡಿಯಾಕ್ಸೋ ಅಂತ ಹೇಳ್ತೀವಿ ಅಥವಾ ಡಿಯಾಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ ಡಿಯಾಕ್ಸೋ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅದು DNA ಅಂತ ಬಂದರೆ ದಟ್ ಈಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅಥವಾ ಹೆರಿಡಿಟಿ ಮೆಟೀರಿಯಲ್ ಅಂತ ಹೇಳ್ತೀವಿ. ಓಕೆ, DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಥವಾ ಹೆರಿಡಿಟಿ ಮೆಟೀರಿಯಲ್ ಅಂತ ಹೇಳ್ತೀವಿ. DNA ಏನು ಮಾಡುತ್ತೆ ಅಂತಂದರೆ ಇದು ರೆಪ್ಲಿಕೇಟ್ ಮಾಡುತ್ತೆ ಮತ್ತು ಹೊಸ ಸೆಲ್ಲನ್ನು ಬೈ ದ ವೇರಿಯೇಷನಲ್ಲಿ ಏನು ಮಾಡುತ್ತೆ, DNA ರೆಪ್ಲಿಕೇಟ್ ಮಾಡುತ್ತೆ ಮತ್ತು ಒಂದು ನ್ಯೂ ಸೆಲ್ಲನ್ನು ಫಾರ್ಮ್ ಮಾಡುತ್ತೆ. ಆದ್ದರಿಂದ ನ್ಯೂ ಸೆಲ್ ಏನು ಮಾಡುತ್ತೆ, ಆ ಐಡೆಂಟಿಕಲ್ ಆಗಿ ಸಿಮಿಲರ್ ಇರುತ್ತೆ ಬಟ್ ಮೇ ನಾಟ್ ಬಿ ಐಡೆಂಟಿಕಲ್ ಟು ಒರಿಜಿನಲ್ ಸೆಲ್. ಅಂತಂದರೆ ಒಂದು ಒರಿಜಿನಲ್ ಸೆಲ್ ಈ ಥರ ಇದೆ ಅಂತ ಅಂದ್ಕೊಂಡ್ರೆ ಅದೇ ರೀತಿ ಇರುತ್ತೆ ಅಂತ ಅಂದರೆ ಒಂದು ಹೊಸ ಇಂಡಿವಿಜುವಲ್ ಅದೇ ರೀತಿ ಇರುತ್ತೆ, ಆದರೆ ಅದು ದಪ್ಪ ಇರಬಹುದು, ಸಣ್ಣ ಇರಬಹುದು. ಓಕೆ, ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಸಿಮಿಲರ್ ಬಟ್ ನಾಟ್ ಬಿ ಐಡೆಂಟಿಕಲ್ ಅಂದರೆ ಅದೇ ಶೇಪ್ ಇರೋದಿಲ್ಲ, ಅದೇ ಒಂದು ಒರಿಜಿನಲ್ ಸೈಜ್ ಬರೋದಿಲ್ಲ. ಓಕೆ, ವೇರಿಯೇಷನ್ ಆರ್ ಯೂಸ್ಫುಲ್ ಫಾರ್ ದ ಸರ್ವೈವಲ್ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ಸ್ಪೀಶೀಸ್ ಓವರ್ ಟೈಮ್ ಆಸ್ ವೆಲ್ ಆಸ್ ಬೇಸಿಸ್ ಆಫ್ ಫಾರ್ ಎವ್ಯಾಲ್ಯೂಷನ್. ಅಂತಂದರೆ ವೇರಿಯೇಷನ್ ಅಂತ ಬಂದರೆ ವೇರಿಯಸ್ ಆಗ್ತಾ ಹೋಗುತ್ತೆ. ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾವು 5 years ಓಲ್ಡಲ್ಲಿ ಯಾವ ಥರ ಇದ್ದು ಈಗ 16 years ಅಥವಾ 15 yearsಗೆ ಬಂದು ಹೆಂಗಾಗಿದ್ದೀವಿ ಅಂದರೆ ಅಲ್ಲಿ ಏನಾಗ್ತಾ ಇದೆ, ವೇರಿಯೇಷನ್ ಅಕರ್ಸ್ ಬಿಟ್ವೀನ್ ಹರ್ ಏಜ್ ಅಂತ ಹೇಳ್ತೀವಿ. ಹೌದಾ, ಆ ಒಂದು ವೇರಿಯೇಷನ್ ಏನಾಗುತ್ತೆ ಒಂದು ಇಂಡಿವಿಜುವಲಲ್ಲಿ ಮತ್ತು ಒಂದು ಸ್ಪೀಶೀಸಲ್ಲಿ ಓವರ್ ದ ಟೈಮ್ ಏನಾಗುತ್ತೆ, ಎವ್ಯಾಲ್ಯೂಯೇಟ್ ಆಗುತ್ತೆ ಅಥವಾ ಎವ್ಯಾಲ್ಯೂಯೇಷನ್ ಆಗುತ್ತೆ ಇನ್ ದ ಬೇಸಿಸ್ ಆಫ್ ಓವರ್ ಟೈಮ್. ಅದು ಟೈಮ್ನ ಪ್ರಕಾರ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಹುದು. ನಾವು ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಂತ ಬಂದರೆ ನಾವು ಟೋಟಲಿ 2 ಟೈಪ್ಸ್ ಆಫ್ ರೀಪ್ರೊಡಕ್ಷನನ್ನು ನೋಡ್ತೀವಿ. ಒಂದು ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ರೀಪ್ರೊಡಕ್ಷನ್. ಕಮಿಂಗ್ ಟು ದ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಅಂದರೆ ಇದು ಅ ಸಿಂಗಲ್ ಇಂಡಿವಿಜುವಲ್ ಗಿವ್ಸ್ ರೈಸ್ ಟು ನ್ಯೂ ಇಂಡಿವಿಜುವಲ್ ಅಂತಾನೆ ಒಂದು ಇರುವಂಥ ಇಂಡಿವಿಜುವಲ್ ಒಂದು ಸಿಂಗಲ್ ಇರುವಂಥ ಇಂಡಿವಿಜುವಲ್ ಇನ್ನೊಂದು ಇಂಡಿವಿಜುವಲನ್ನು ಫಾರ್ಮ್ ಮಾಡುತ್ತೆ, ಆದರೆ ಇದು ಗ್ಯಾಮೆಟ್ಸನ್ನು ಫಾರ್ಮ್ ಮಾಡೋದಿಲ್ಲ. ಓಕೆ, ನ್ಯೂ ಇಂಡಿವಿಜುವಲ್ ಈಸ್ ಐಡೆಂಟಿಕಲ್ ಟು ಪೇರೆಂಟ್ ಅಂತ ನ್ಯೂ ಇಂಡಿವಿಜುವಲ್ ಈ ಇಂಡಿವಿಜುವಲ್ ಇದು ಫಾರ್ಮ್ ಆಗಿರೋದು ಇದು ನ್ಯೂ ಇದೇನಾಗಿರುತ್ತೆ ಈ ಪೇರೆಂಟ್
ಈ ಪೇರೆಂಟ್ಗೆ ಐಡೆಂಟಿಕಲ್ ಆಗಿರುತ್ತೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಆಸ್ ಅ ಮೀನ್ಸ್ ಆಫ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್. ಇದು ರ್ಯಾಪಿಡ್ ಆಗಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಓಕೆ, ಮತ್ತು ಇದು ಲೋಯರ್ ಆರ್ಗ್ಯಾನಿಸಮ್ಸನ್ನು ಅಡಾಪ್ಟ್ ಮಾಡುತ್ತೆ. ದಟ್ ಈಸ್ ಎ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಸೆಕ್ಷುಯಲ್ ರೀಪ್ರೊಡಕ್ಷನ್, ಇದು 2 ಇಂಡಿವಿಜುವಲನ್ನು ಫಾರ್ಮ್ ಮಾಡುತ್ತೆ. ಅಂದರೆ ಒಂದು ಮೇಲ್ ಇನ್ನೊಂದು ಫೀಮೇಲ್ ಏನಾಗುತ್ತೆ, ಒಂದು ಇಂಡಿವಿಜುವಲನ್ನು ಕೊಡುತ್ತೆ. ಅಂದರೆ ಈಗ ಇದು ಒಂದು ಮೇಲ್ ಆರ್ಗ್ಯಾನಿಸಮ್ ಪ್ಲಸ್ ಫೀಮೇಲ್ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಒಂದು ಹೊಸ ಇಂಡಿವಿಜುವಲನ್ನು ಫಾರ್ಮ್ ಮಾಡುತ್ತೆ. ಓಕೆ, ಇದರಲ್ಲಿ ಏನಾಗುತ್ತೆ, ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತೆ. ಮತ್ತು ನ್ಯೂ ಇಂಡಿವಿಜುವಲ್ ಏನಾಗಿರುತ್ತೆ ಅಂತ ಅಂದರೆ, ಇದೊಂದು ಏನು ಫಾರ್ಮ್ ಆಗಿತ್ತು, ಇದೆರಡರ ಮಧ್ಯೆ ಇದೇನು ಫಾರ್ಮ್ ಆಗಿತ್ತು, ಇದೇನಾಗಿರುತ್ತೆ ಅಂತಂದರೆ ಸಿಮಿಲರ್ ಆಗಿರುತ್ತೆ. ಅಂದರೆ ಇದೆರಡಕ್ಕೂ ತಕ್ಕಂತಿರುತ್ತೆ, ಆದರೆ ಸೇಮ್ ಇರೋದಿಲ್ಲ. ಓಕೆ, ಇದು ತುಂಬ ಯೂಸ್ಫುಲ್. ಯಾಕೆ ಅಂತಂದರೆ ತುಂಬ ವೇರಿಯೇಷನ್ ಸ್ಪೀಷೀಸನ್ನು ಫಾರ್ಮ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಇದು ಸೆಕ್ಷುಯಲ್ ರೀಪ್ರೊಡಕ್ಷನ್. ಮತ್ತು ಇದು ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಅಡಾಪ್ಟ್ ಆಗುತ್ತೆ. ಓಕೆ, ಕಮಿಂಗ್ ಟು ದ ಮೋಡ್ಸ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್. ಮೋಡ್ಸ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಬಂದಾಗ ಫಸ್ಟ್ ಒಂದು ಫಿಷನನ್ನು ನೋಡ್ತೀವಿ. ಫಿಷನ್ ಅಂತ ಬಂದರೆ ಏನಾಗುತ್ತೆ, ಒಂದು ಪೇರೆಂಟ್ ಸೆಲ್ ಏನು ಮಾಡುತ್ತೆ, ಡಾಟರ್ ಸೆಲ್ಸನ್ನು ಡಿವೈಡ್ ಮಾಡುತ್ತೆ. ಈಗ ಒಂದು ಪೇರೆಂಟ್ ಸೆಲ್, ಫಾರ್ ಎಕ್ಸಾಂಪಲ್ ಅಮೀಬಾ ಅಂತ ಹೇಳಿ ತಗೊಂಡ್ರೆ, ಇದು ಒಂದು ಪೇರೆಂಟ್ ಸೆಲ್ಲನ್ನು ತಗೊಂಡ್ರೆ ಇದು ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಮಾಡುತ್ತೆ. ಓಕೆ, ದಟ್ ಈಸ್ ದ ಕೇಸ್. ಈ ಫಿಷನಲ್ಲಿ ನಾವು 2 ಟೈಪ್ಸ್, ಒಂದು ಬೈನರಿ ಫಿಷನ್, ಇನ್ನೊಂದು ಮಲ್ಟಿಪಲ್ ಫಿಷನ್. ಬೈನರಿ ಫಿಷನ್ ಅಂತ ಬಂದರೆ ಇಲ್ಲಿ 2 ಸೆಲ್ಸ್ ಫಾರ್ಮ್ ಆಗುತ್ತೆ, ಎಕ್ಸಾಂಪಲ್ ಅಮೀಬಾ. ಮಲ್ಟಿಪಲ್ ಫಿಷನ್ ಅಂತ ಅಂದರೆ ಮೆನಿ ಸೆಲ್ಸ್, ತುಂಬ 2ಕ್ಕಿಂತ ಜಾಸ್ತಿ ಸೆಲ್ ಫಾರ್ಮ್ ಆಗುತ್ತೆ, ಎಕ್ಸಾಂಪಲ್ ಪ್ಲಾಸ್ಮೋಡಿಯಮ್ ಅಂತ ಹೇಳ್ಬೋದು. ಓಕೆನಾ. ದೆನ್ ಕಮಿಂಗ್ ಟು ದ ಫ್ರಾಗ್ಮೆಂಟೇಷನ್ಗೆ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪೈರೋಗೈರಾ. ಓಕೆ, the organism breaks up into smaller pieces upon maturation. Each piece develops into a new individual. ಅಂತಂದರೆ ಎಕ್ಸಾಂಪಲ್ ಸ್ಪೈರೋಗೈರಾ ಅಂತ ಹೇಳಿ ತಗೊಂಡ್ರೆ ಇದೇನಾಗ್ತದೆ, ಮೆಚೂರ್ ಆಗಿದ ತಕ್ಷಣ ಏನಾಗುತ್ತೆ, ಇದು ಸ್ಮಾಲ್ ಪೀಸಸ್ ಆಗಿ ಫ್ರಾಗ್ಮೆಂಟ್ ಆಗುತ್ತೆ. ಆಫ್ಟರ್ ದಟ್ ಈಚ್ ಪೀಸ್ ಏನಾಗುತ್ತೆ, ಹೊಸ ಇಂಡಿವಿಜುವಲ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡದಾಗಿರುವಂತಹ ಒಂದು ಸ್ಪೈರೋಗೈರಾ ಏನು ಮಾಡುತ್ತೆ, ಮೆಚ್ಯೂರ್ ಆಗಿದ ತಕ್ಷಣ ಇದು ಸ್ಮಾಲ್ ಪೀಸ್ ಆಗಿ ಡಿವೈಡ್ ಆಗಿ ಇದೇನಾಗುತ್ತೆ, ಹೆಚ್ ಪೀಸ್ ಅಂತ ಆಗಿ ಫಾರ್ಮ್ ಆಗುತ್ತೆ. ಅಂದರೆ ಇದು ಒಂದು ಟೈಪ್ ಆಫ್ ಪೀಸ್ ಆಗಿ ಒಂದು ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ದೆನ್ ಕಮಿಂಗ್ ಟು ದ ರೀಜನರೇಷನ್ ಅಂತ ಬಂದರೆ ಒಂದು ಆರ್ಗ್ಯಾನಿಸಮನ್ನು ಒಂದು ತುಂಬ ಪೀಸಸ್ ಆಗಿ, ಫಾರ್ ಎಕ್ಸಾಂಪಲ್ ಪ್ಲನೇರಿಯಾ ಅಥವಾ ಹೈಡ್ರಾ. ಓಕೆನಾ. ನಾವೀಗ ಪ್ಲನೇರಿಯಾನ ತಗೊಂಡ್ರೆ ನೋಡಿ, ಈ ಪ್ಲನೇರಿಯಾ ತಗೊಳ್ಳಿ, ಪ್ಲನೇರಿಯಾ ಫುಲ್ ಇದು ಅಟ್ಯಾಚ್ ಆಗಿರುತ್ತೆ. ಓಕೆ, ಇದು ಅಟ್ಯಾಚ್ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ಳೋಣ. ಇದು ಅಟ್ಯಾಚ್ ಇದ್ದಾಗ ಏನಾಗುತ್ತೆ, ಇದು ಸಂಹೌ ಏನಾಗುತ್ತೆ, ಇದು ಸ್ಮಾಲ್ ಪೀಸಸ್ ಆಗಿ ಬ್ರೋಕನ್ ಡೌನ್ ಆಗಿ ಏನಾಗುತ್ತೆ, ಇದೊಂದು ಪಾರ್ಟ್ ಆಗಿ ಫಾರ್ಮ್ ಆಗುತ್ತೆ, ಇದೊಂದು ಪಾರ್ಟ್ ಆಗಿ ಫಾರ್ಮ್ ಆಗುತ್ತೆ, ಮತ್ತು ಇದೊಂದು ಪಾರ್ಟ್ ಆಗಿ ಫಾರ್ಮ್ ಆಗುತ್ತೆ. ಅಂದರೆ ಹಿಯರ್ ಕಂಪ್ಲೀಟ್ ಪೀಸಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ದಟ್ ಈಸ್ ಎಕ್ಸಾಂಪಲ್ ಪ್ಲನೇರಿಯಾ. ನೆಕ್ಸ್ಟ್ ಒನ್ ಬಡ್ಡಿಂಗ್. ಕಮಿಂಗ್ ಟು ದ ಬಡ್ಡಿಂಗ್ ಮೀನ್ಸ್ ಇಟ್ ಈಸ್ ಅ ಬಡ್. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೋಡಿ ದಿಸ್ ಇಸ್ ದ ಬಡ್ ಅಂತ ಅರ್ಥ. ಇಲ್ಲಿ ನೀವು ಇದನ್ನು ಏನು ನೋಡ್ತಾ ಇದ್ದೀರ, ದಟ್ ಈಸ್ ದ ಬಡ್. ಓಕೆ, ಇಲ್ಲಿ ಏನಾಗುತ್ತೆ, ಬಡ್ ಟೈನಿ ಇಂಡಿವಿಜುವಲ್ಸ್ ಆಗಿ ಡೆವಲಪ್ಡ್ ಆಗುತ್ತೆ. ಓಕೆ, ಅದು ಅಟ್ಯಾಚ್ ಆಗಿರುವಂಥದ್ದು ಏನಾಗುತ್ತೆ, ಅದು ಡಿಟ್ಯಾಚ್ ಆಗಿ ಏನು ಮಾಡುತ್ತೆ, ಫ್ರಮ್ ದ ಪೇರೆಂಟ್ ಬಾಡಿ ಮೆಚುರೇಷನಿಗೆ ಬಂದು ಮತ್ತೆ ತಿರ್ಗಿ ಅದು ಡೆವಲಪ್ಡ್ ಆಗಿ ಹೊಸ ಇಂಡಿವಿಜುವಲ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಟೆಂಟಕಲ್ಸ್, ದಿಸ್ ಆರ್ ದ ಬರ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಒನ್ ವೆಜಿಟೇಟಿವ್ ಪ್ರೊಪೊಗೇಷನ್ ಅಂತ ಅಂದರೆ ತುಂಬ ಪ್ಲ್ಯಾಂಟ್ಸಲ್ಲಿ, ಓಕೆ, ನ್ಯೂ ಪ್ಲ್ಯಾಂಟ್ಸ್ ಡೆವಲಪ್ಸ್ ಫ್ರಮ್ ವೆಜಿಟೇಟಿವ್ ಪಾರ್ಟ್ಸ್. ಹೊಸ ಪ್ಲ್ಯಾಂಟ್ಸ್ ವೆಜಿಟೇಟಿವ್ ಪಾರ್ಟ್ಸಿಂದ ಡೆವಲಪ್ಡ್ ಆಗುತ್ತೆ. ರೂಟ್ಸಿಂದ ಡೆವಲಪ್ಡ್ ಆಗೋವು ಡಹ್ಲಿಯಾಸ್ ಮತ್ತು ಸ್ವೀಟ್ ಪೊಟ್ಯಾಟೊ. ಸ್ಟೆಮ್ಮಿಂದ ಆಗೋದು ಪೊಟ್ಯಾಟೊ ಮತ್ತು ಜಿಂಜರ್. ಲೀವ್ಸಿಂದ ಆಗೋದು ಬ್ರಯೋಫೈಲಮ್.
Leaf notaceous beer buds which developed into plants. Okay, artificial in ಮೆಥಡ್ ಇಂದ ಅಂತಾನೆ ಗ್ರಾಫ್ಟಿಂಗ್ ಪರ್ಪಸ್ ಇಂದ ಆಗೋದು ಮ್ಯಾಂಗೋ, ಕಟ್ಟಿಂಗ್ ಪರ್ಪಸ್ ಇಂದ ಆಗೋದು ರೋಸ್, ಲೇಯರಿಂಗ್ ಪರ್ಪಸ್ ಇಂದ ಆಗೋದು ಜಾಸ್ಮಿನ್ ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ಟಿಶ್ಯೂ ಕಲ್ಚರ್ ಅಂತ ಬಂದರೆ ಹೊಸ ಪ್ಲ್ಯಾಂಟ್ಸು ಗ್ರೌಂಡ್ ಮಾಡೋದು. ಓಕೆ, ಟಿಪ್ ಆಫ್ ದ ಪ್ಲ್ಯಾಂಟಿಂದ. ಓಕೆ, ಈ ಗ್ರೋಯಿಂಗ್ ಸೆಲ್ಸ್ ಏನಾಗುತ್ತೆ ಕಲ್ಚರಲ್ ಮೀಡಿಯಮ್ ಲೀಡ್ಸಿಂದ ಇಟ್ಟಿರ್ತಾರೆ. ಇದು ಯಾಕೆ ಅಂತಂದರೆ ಕ್ಯಾಲಸ್ ಫಾರ್ಮ್ ಮಾಡೋದು. ಕ್ಯಾಲಸ್ ಏನಾಗುತ್ತೆ ಆಗ ಹಾರ್ಮೋನ್ ಮೀಡಿಯಮ್ಗೆ ಟ್ರಾನ್ಸ್ಫರ್ ಆಗಿ ಅದು ಗ್ರೋತ್ ಮತ್ತು ಡಿಫ್ರೆನ್ಸಿಯೇಷನನ್ನು ಕಾಸ್ ಮಾಡುತ್ತೆ. ಎಕ್ಸಾಂಪಲ್ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಅಂತಂದರೆ ಆರ್ನಮೆಂಟಲ್ ಚಿನ್ನ ಆಭರಣ ಅದು ಆರ್ನಮೆಂಟ್ಸಿಂದ ಮತ್ತು ಆರ್ಕಿಡಿಂದ ಆಗೋದು. ಓಕೆ, ವಾಟ್ ಆರ್ ದ ಬೆನಿಫಿಟ್ಸ್ ಅಂತ ಅಂದರೆ ಇದರಿಂದ ನಾವು ಬನಾನಾ ಗ್ರೋ ಮಾಡ್ಬೋದು, ರೋಸ್ ಗ್ರೋ ಮಾಡ್ಬೋದು, ಜಾಸ್ಮಿನ್ ಗ್ರೋ ಮಾಡ್ಬೋದು, ಮತ್ತು ಇದು ಅದರ ಸೀಡ್ಸ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿಯನ್ನು ಲಾಸ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ, ಹೊಸ ಪ್ಲ್ಯಾಂಟ್ಸ್ ಜೆನೆಟಿಕಲ್ ಆಗಿ ಪೇರೆಂಟ್ಸ್ಗೆ ಸಿಮಿಲರ್ ಆಗಿರುತ್ತೆ. ಮತ್ತು ಇದೇನಾಗುತ್ತೆ ಅಂತಂದರೆ ಇದು ಗ್ರೋಯಿಂಗ್ ಸೀಡ್ಲೆಸ್ ಫ್ರೂಟ್ಸಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, the next one, spore formation. Coming to the spore formation, spores are small bulb-like structure which are covered by thick walls. Spores bulb-like structure ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ಥರ bulb-like ಸ್ಟ್ರಕ್ಚರಲ್ಲಿ ಈ ಥರ bulb-like ಸ್ಟ್ರಕ್ಚರಲ್ಲಿರುತ್ತೆ, ವಿಚ್ ಆರ್ ಕವರ್ಡ್ ಬೈ ಥಿಕ್ ವಾಲ್ಸ್ ಜೊತೆ ಕವರ್ ಆಗಿರುತ್ತೆ. ಇದು ಫೇವರಬಲ್ ಕಂಡೀಷನಲ್ಲಿ ಏನಾಗುತ್ತೆ, ಇದು ಹೊಸ ಆರ್ಗ್ಯಾನಿಸಮ್ಸನ್ನು ಜರ್ಮಿನೇಟ್ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಅಪ್ಪರ್ ಪಾರ್ಟ್ ನೋಡ್ತಾ ಇದ್ದೀರಾ, ದಟ್ ಈಸ್ ಸ್ಪೊರಾಂಜಿಯಮ್. ಅದರಲ್ಲಿ ಇರುವಂಥ ಈ ಥರ ಡಾಟ್ಸ್ ಇರ್ತವೆ, ಈ ಥರ ಸ್ಪೋರ್ಟ್ಸ್ ದಿಸ್ ಆರ್ ದ ಸ್ಪೊರಾಂಜಿಯೋಸ್ಪೋರ್ಸ್ ಅಂತಾನೆ ಇದು ಹೈಫಾ ಅಂತ ಹೇಳ್ತೀವಿ. ದೆನ್ ಸ್ಟೋಲೋನ್ ಬರುತ್ತೆ, ದಿಸ್ ಈಸ್ ದ ಸ್ಟೋಲೋನ್. ಓಕೆ, this is the stolon. Okay, these are the sporangium spores, sporangiospores or electrophylla. These are the rhizoids. Okay, yes, coming to the sexual reproduction ಅಂತಂದರೆ ಯಾವಾಗ ರೀಪ್ರೊಡಕ್ಷನ್ ಆಗುತ್ತೆ ಆಸ್ ಅ ರಿಸಲ್ಟ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆಗುತ್ತೆ. ಅಂತಾರೆ ಫ್ಯೂಷನ್ ಆಫ್ ಫೀಮೇಲ್ ಆ್ಯಂಡ್ ಮೇಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಸೆಕ್ಷುಯಲ್ ರೀಪ್ರೊಡಕ್ಷನ್. ಫ್ಯೂಷನ್ ಆಫ್ ಗ್ಯಾಮೆಟ್ಸನ್ನು ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಒನ್ ಮಾರ್ಕ್ ಕ್ವೆಶನ್. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್ ಅಥವಾ ವಾಟ್ ಈಸ್ ಫರ್ಟಿಲೈಸೇಷನ್. ಓಕೆ, ಇದು ವೇರಿಯೇಷನ್ಗೆ ರಿಸಲ್ಟ್ ಮಾಡುತ್ತೆ. ಕಮಿಂಗ್ ಟು ದ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಫ್ಲವರ್ಸಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ. ಟಿಪಿಕಲ್ ಫ್ಲವರ್ 4 ಮೇನ್ ಓರಲ್ಸನ್ನು ಅಂತಂದರೆ ಮೇನ್ ಪಾರ್ಟ್ಸನ್ನು ಕನ್ಸಿಸ್ಟ್ ಮಾಡುತ್ತೆ. ಫಸ್ಟ್ ಒನ್ ಸೆಪಲ್ಸ್, ಪೆಟಲ್ಸ್, ಸ್ಟೆಮನ್ ಆ್ಯಂಡ್ ಪಿಸ್ಟಿಲ್. ಓಕೆ, ಟೈಪ್ಸ್ ಆಫ್ ಫ್ಲವರ್ಸ್ ಅಂತ ಬರಲ್ಲ, 2 ಟೈಪ್ಸ್ ನೋಡ್ತೀವಿ, ಒಂದು ಬೈಸೆಕ್ಷುಯಲ್, ಇನ್ನೊಂದು ಯೂನಿಸೆಕ್ಷುಯಲ್. ಬೈಸೆಕ್ಷುಯಲ್ ಅಂತ ಅಂದರೆ 2 ಅಂತಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಪ್ರೆಸೆಂಟ್ ಇರುತ್ತೆ. ಮೇಲು ಪ್ರೆಸೆಂಟ್ ಇರುತ್ತೆ, ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟು ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಬೈಸೆಕ್ಷುಯಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್ ಮತ್ತು ಮಸ್ಟರ್ಡ್. ಯೂನಿಸೆಕ್ಷುಯಲ್ ಅಂತಂದರೆ ಐದರ್ ಮೇಲ್ ಅಥವಾ ಫೀಮೇಲ್, ಮೇಲ್ ಇರುತ್ತೆ ಅಥವಾ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಇರುತ್ತೆ. ಎಕ್ಸಾಂಪಲ್ ಪಪಾಯ ಮತ್ತು ವಾಟರ್ ಮೆಲನ್. ದೆನ್ ಸ್ಟ್ರಕ್ಚರ್ ಆಫ್ ಫ್ಲವರ್ ಇಟ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಮತ್ತು ಲೇಬಲಿಂಗ್ಸ್ ನೀವು ನೋಡ್ಕೊಂಡಿರ್ಬೋದು, ಅವ್ರು ಯಾವುದಾದ್ರೂ 2 or 3 ಕೇಳ್ಬಹುದು. ಓಕೆ, ನೋಡಿ ವೆರಿ ಇಂಪಾರ್ಟೆಂಟ್. ನೋಡಿ ಇದು ಆಂಥರ್ ಮತ್ತು ಫಿಲಮೆಂಟ್ totally now together called stamen. Stigma, style, ovary together called pistil. Then these are the sepals, petals and ovule. Okay, yes. Then coming to the process of seed formation, ಯಾವ ಥರ ಸೀಡ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೀಡ್ ಫಾರ್ಮೇಷನ್ ಆಗೋದು ಫಸ್ಟ್ ಪೋಲನ್ ಗ್ಲೈನ್ಸ್ ಏನು ಮಾಡುತ್ತೆ, ಆಂಥರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗಿ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಅಲ್ಲಿಗೆ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಅಥವಾ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್, ಸ್ಟಿಗ್ಮಾ ಬೇರೆ ಫ್ಲವರ್ಗೆ ಟ್ರಾನ್ಸ್ಫರ್ ಆದರೆ ಅದು ಕ್ರಾಸ್ ಪಾಲಿನೇಷನ್.
ಅಂತ ಅಂದರೆ ಪೋಲನ್ ಗ್ರೈನ್ ಆಂಥರನ್ನು ಪ್ರೊಡ್ಯೂಸ್ ಮಾಡಿ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದರೆ ಅದೇ ಒಂದು ಸೇಮ್ ಫ್ಲವರ್ಗೆ ಅಂತ ಅಂದರೆ ದಟ್ ಈಸ್ ಸೆಲ್ಫ್ ಪಾಲಿನೇಷನ್. ಬೇರೆ ಫ್ಲವರ್ಗೆ ಟ್ರಾನ್ಸ್ಫರ್ ಮಾಡ್ತು ಅಂದರೆ ದಟ್ ಈಸ್ ಕ್ರಾಸ್ ಪಾಲಿನೇಷನ್ ಥ್ರೂ ಏಜೆಂಟ್ಸ್ ಲೈಕ್ ಏರ್, ವಾಟರ್ ಆ್ಯಂಡ್ ಮಿನರಲ್ಸ್. ದೆನ್ ಪೋಲನ್ ಗ್ರೈನ್ ಜರ್ಮಿನೇಟ್ ಆ್ಯಂಡ್ ಫಾರ್ಮ್ ಪೋಲನ್ ಟ್ಯೂಬ್. ಪೋಲನ್ ಗ್ರೈನ್ಸು ಜರ್ಮಿನೇಟ್ ಆಗಿ ಪೋಲನ್ ಟ್ಯೂಬನ್ನು ಫಾರ್ಮ್ ಮಾಡುತ್ತೆ. ಅದು ಸ್ಟೈಲ್ ಟು ರೀಚ್ ಅಪ್ ಟು ಓವ್ಯೂಲ್ಸ್ ಪ್ರೆಸೆಂಟ್ ಇನ್ ಓವರಿ. ಓಕೆ, ಪ್ರೆಸೆನ್ಸ್ ಇನ್ ಓವರಿ ಏನಾಗುತ್ತೆ, ಸ್ಟೈಲ್ ರೀಚ್ ಆಗುತ್ತೆ. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಇದು 1 ಮಾರ್ಕ್ ಕ್ವೆಶನ್. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಅಥವಾ ಫ್ಯೂಷನ್ ಆಫ್ ಗ್ಯಾಮೆಟ್ ಅಂತ ಬರೆದ್ರು ಒಂದು. ಝೈಗ್ಯೂಟ್ ಈಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಓವರಿ ಅಂತ ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದರೆ ಫರ್ಟಿಲೈಸೇಷನ್ ಆಗುತ್ತೆ. ಝೈಗೋಟು ಇನ್ಸೈಡ್ ದ ಓವರಿ ಪ್ರೊಡ್ಯೂಸ್ ಆಗುತ್ತೆ. ಝೈಗೋಟು ಎಂಬ್ರಿಯೋ ಆಗಿ ಡೆವಲಪ್ಡ್ ಆಗುತ್ತೆ. ಆದರೆ ಓವಿಯಲ್ ಥಿಕ್ ಕೋಟ್ ಮತ್ತು ಇದು ಸೀಡ್ ಆಗಿ ಗ್ರ್ಯಾಜುಯಲಿ ಆಗಿ ಡೆವಲಪ್ಡ್ ಆಗುತ್ತೆ. ಓವರಿ ಫ್ರೂಟ್ ಆಗಿ ಚೇಂಜ್ ಆಗುತ್ತೆ ಮತ್ತು ಬೇರೆ ಪಾರ್ಟ್ ಆಫ್ ಫ್ಲವರ್ ಆಗು ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಒನ್ ಎಕ್ಸಾಂಪಲ್ ಫಾರ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಫ್ಲವರ್ ಟೈಪ್, ದಟ್ ಈಸ್ ಅ ಪೋಲನ್ ಗ್ರೈನ್. Then this is the stigma, this is the male germ cell, pollen tube, ovary. Okay, ovary, then female germ cell. Okay, then coming to the reproduction in human beings. Reproduction in human beings anta bandre humans sexual modes of reproduction anna matra nodutte. Coming to the sexual maturation, the period of life when ಪ್ರೊಡಕ್ಷನ್ ಆಫ್ ಜರ್ಮ್ ಸೆಲ್ಸ್ ಯಾವಾಗ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಪೀರಿಯಡ್ ಆಫ್ ಲೈಫಲ್ಲಿ ಅಂತಂದರೆ ಓವಾ ಅಂತಂದರೆ ದಟ್ ಈಸ್ ಅ ಪಾರ್ಟ್ ಆಫ್ ಫೀಮೇಲ್, ಸ್ಪರ್ಮ್ ಅಂತಂದರೆ ಪಾರ್ಟ್ ಆಫ್ ಮೇಲ್ ನಮ್ಮ ಬಾಡಿಯಲ್ಲಿ ಸ್ಟಾರ್ಟ್ ಆಗೋದು. ಓಕೆನಾ, ದೀಸ್ ಪೀರಿಯಡ್ ಆಫ್ ಸೆಕ್ಷುವಲ್ ಮೆಚುರೇಷನನ್ನು ನಾವು ಪ್ಯೂಬರ್ಟಿ ಅಂತ ಹೇಳಿ ಕರಿತೀವಿ. ಪ್ಯೂಬರ್ಟಿ ಆದಾಗ ಏನೇನು ಚೇಂಜಸ್ ಆಗುತ್ತೆ? ಓಕೆ, ಪ್ಯೂಬರ್ಟಿ ಆದಾಗ ಏನೇನು ಚೇಂಜಸ್ ಆಗುತ್ತೆ? ಓಕೆನಾ, ಕಾಮನ್ ಮೇಲ್ಸ್ ಮತ್ತು ಫೀಮೇಲ್ಸಲ್ಲಿ ಕಾಮನ್ ಆಗಿ ಚೇಂಜಸ್ ಆಗೋದು ಥಿಕ್ ಏರ್ ಗ್ರೋತ್. ಏರು ಥಿಕ್ಕಾಗಿ ಗ್ರೋತ್ ಆಗ್ತಾ ಇರುತ್ತೆ. ಓಕೆ, ಅಂತಂದರೆ ಆರ್ಮ್ ಪಿಟ್ಸಲ್ಲಾಗಿರ್ಬೋದು, ಜೆನೈಟಲ್ ಏರಿಯಾದಲ್ಲಾಗಿರ್ಬೋದು. ಅಂತಂದರೆ ಆರ್ಮ್ ಪಿಟ್ಸಲ್ಲಾಗಿರ್ಬೋದು ಅಥವಾ ಜೆನೈಟಲ್ ಏರಿಯಾದಲ್ಲಿ ಥಿಕ್ ಹೇರ್ ಗ್ರೋ ಆಗ್ತಾ ಇರುತ್ತೆ. ಮತ್ತು ಸ್ಕಿನ್ ಏನಾಗುತ್ತೆ, ಆಯಿಲಿ ಆಗುತ್ತೆ. ಇದು ಪಿಂಪಲ್ಸ್ಗೆ ಕಾರಣ ಆಗುತ್ತೆ. ಓಕೆನಾ, ಗರ್ಲ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಮತ್ತು ಮೆನ್ಸ್ಟುರೇಷನ್ ಸೈಕಲ್ ಬಿಗಿನ್ ಆಗುತ್ತೆ. ಬಾಯ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಥಿಕ್ ಏರ್ ಗ್ರೋತ್ ಆನ್ ಫೇಸಲ್ಲಿ ಥಿಕ್ ಏರ್ ಅಂತಂದರೆ ಮೊಸ್ಟಾಕ್ ಬೆಳೀತಾ ಹೋಗುತ್ತೆ ಮತ್ತು ವಾಯ್ಸು ಕ್ರ್ಯಾಕ್ ಆಗ್ತಾ ಹೋಗುತ್ತೆ. ಅಂತಂದರೆ ಸೌಂಡ್ ಏನಾಗುತ್ತೆ, ಒಂಥರ ಬರ್ತಾ ಇರುತ್ತೆ. ಓಕೆ, ಇದು ಸಿಗ್ನಲ್ಸ್ ಏನಾಗ್ತಾ ಇರುತ್ತೆ, ಸೆಕ್ಷುಯಲ್ ಮೆಚುರಿಟಿಲಿ ಆಗುತ್ತೆ. ಕಮಿಂಗ್ ಟು ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬಂದಾಗ ನಮ್ಮ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಟೋಟಲಿ ನಾವು 4 ಪಾರ್ಟ್ಸನ್ನು ನೋಡ್ತೀವಿ. ಟೆಸ್ಟಿಸ್, ವಾಸಾ ಡೆಫರೆನ್ಸ್, ಯುರೆಥ್ರಾ ಆ್ಯಂಡ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್. ಟೆಸ್ಟಿಸ್ ಅಂತ ಬಂದರೆ ಪೇರ್ ಆಫ್ ಟೆಸ್ಟಿಸ್ ಇರುತ್ತೆ. ಅಂತಂದರೆ 2 ಟೆಸ್ಟಿಸ್ ಇರುತ್ತೆ. ದಟ್ ಈಸ್ ಲೊಕೇಟೆಡ್ ಇನ್ ದ ಸ್ಕ್ರಾಟಮ್ ಹತ್ರ ಲೊಕೇಟ್ ಆಗಿರುತ್ತೆ. ಅದು ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸ್ಕ್ರಾಟಮ್ ಏನಾಗಿರುತ್ತೆ ಅಂತಂದರೆ ದಟ್ ಈಸ್ ರಿಲೇಟಿವ್ಲಿ ಲೋಯರ್ ಟೆಂಪರೇಚರ್ ನೀಡೆಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಫಾರ್ ದ scrotum testes have the lower temperature. Okay, coming to the male germ cell, that is sperms are formed. In the male germ cells, sperms are formed. Coming to the testes release male sex hormones, means that is the testosterone. What is the function of testosterone? Means that regulate the production of sperms regulate ಮಾಡೋದಕ್ಕೆ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಪ್ಯೂಬರ್ಟಿ ಬ್ರಿಂಗ್ ಚೇಂಜಸ್ ಇನ್ ಪ್ಯೂಬರ್ಟಿ ಚೇಂಜಸ್ ಮಾಡುತ್ತೆ. ಕಮಿಂಗ್ ಟು ದ ವಾಸಾ ಡಿಫರೆನ್ಸ್ ಅಂತ ಬಂದರೆ, ಕಮಿಂಗ್ ಟು ದ ವಾಸಾ ಡಿಫರೆನ್ಸ್, ವೇರ್ ಇಸ್ ದ ವಾಸಾ ಡಿಫರೆನ್ಸ್ ಲೊಕೇಟೆಡ್ ಅಂತಂದರೆ ಹಿಯರ್ in this part, what you are seeing in this part, that is the vasa deferens.
It passes sperms from testes to up to urethra. Okay, testis up to urethra means from here what? It passes the sperm to urethra. Okay, passes the sperms to urethra. Okay, urethra ge pass ಮಾಡುತ್ತೆ. From here that passes to urethra. Okay, that we have to say. Coming to the urethra, it is a common passage. It is a common passage for both sperms and urine. Its outer covering is called penis. Means for passing of sperm and urine, that is the one space, that is a urethra scrotum, urethra, and that is a penis ಅಂತ ಹೇಳ್ತೀವಿ. ಪೆನ್ನಿಸ್ ಮುಖಾಂತರ ಹೋಗುತ್ತೆ. ಓಕೆ, ಕಮಿಂಗ್ ಟು ದ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್. Associated glands means seminal vesicle and prostate glands add their secretion to their sperms. This fluid provide nourishment to sperms and make their transport easy. Sperm, what is the function of sperm means? The fluid that provide nourishment to sperm and make transport easy method. Easy way ಅಲ್ಲಿ transport ಆಗುತ್ತೆ. Sperm along with secretion of glands from semen. Okay. Coming to the female reproductive system. In this female reproductive system, we are going to discuss 3 types. Okay, that is ovary, oviduct or fallopian tube, and uterus. Coming to the ovary, pair of ovary is located in both side of abdomen. Means both side, left and right ಏನಾಗಿರುತ್ತೆ, both side of the abdomen ಒಂದು ಓವರಿ, 2 ಓವರಿ ಪ್ರೆಸೆಂಟ್ ಇರುತ್ತೆ. ಫೀಮೇಲ್ ಜರ್ಮ್ ಸೆಲ್ಲು ಹೆಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿ. ಓಕೆ, ಅಟ್ ದ ಟೈಮ್ ಆಫ್ ಬರ್ತ್ ಆಫ್ ಎ ಗರ್ಲ್ ಬರ್ತ್ ಆದಾಗ 1000 ಆಫ್ ಇಮ್ಮೆಚ್ಯೂರ್ ಎಗ್ಸ್ ಪ್ರೆಸೆಂಟ್ ಇರುತ್ತೆ ಓವರಿಲಿ. ಓಕೆ, ಅಟ್ ದ ಒಂದು ಸೆಟ್ ಆಫ್ ಪ್ಯೂಬರ್ಟಿ ಏನಾಗುತ್ತೆ, ಸ್ವಲ್ಪ ಹೆಗ್ಸ್ ಏನಿರುತ್ತೆ ಅದು ಮೆಚ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಹೆಗ್ ಏನು ಮಾಡುತ್ತೆ, ಎವರಿ 1 ಮಂತ್ ಒನ್ ಆಫ್ ದ ಓವರಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಓವಿಡಕ್ಟ್ ಈಸ್ ನಥಿಂಗ್ ಬಟ್ ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ದಟ್ ರಿಸೀವ್ಸ್ ದ ಹೆಗ್ಸ್ ಪ್ರೊಡ್ಯೂಸ್ಡ್ ಬೈ ದ ಓವರಿ. ಏನು ಓವರಿಯಲ್ಲಿ ಹೆಗ್ ಪ್ರೊಡ್ಯೂಸ್ ಆಗಿರುತ್ತೆ ಅದು ರಿಸೀವ್ ಮಾಡ್ಕೊಂಡು ಅದು ಯುಟೇರಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಓವಿಡಕ್ಟ್, ವೇರ್ ಇಸ್ ಓವಿಡಕ್ಟ್ ಅಂತ ಅಂದರೆ ಓವಿಡಕ್ಟ್ ಏನಿದೆ ಇಲ್ಲಿದೆ, ಇದು ಏನು ಮಾಡುತ್ತೆ, ದಿಸ್ ಓವಿಡಕ್ಟ್ ರಿಸೀವ್ಸ್ ದ ಹೆಗ್ಸ್ ಪ್ರೊಡ್ಯೂಸ್ಡ್ ಬೈ ದ ಓವರಿ. ಓವರಿಯಿಂದ ಏನು ಎಗ್ಸ್ ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡ್ಕೊಂಡು ಯುಟೆರಸ್ಗೆ, ಓಕೆ, ರಿಸೀವ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಂಡು ಯುಟೆರಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆನಾ, ಫರ್ಟಿಲೈಸೇಷನ್, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ ಮತ್ತು ಇದರಲ್ಲಿ. ಓಕೆ, ಕಮಿಂಗ್ ಟು ದ ಯುಟೆರಸ್. ಇಟ್ ಈಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಓಕೆ, ನೋಡಿ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇದೆ, ಇದು ಬೇಬಿ ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆ, ಇನ್ ದಿಸ್ ಪ್ಲೇಸ್ ಏನಾಗುತ್ತೆ, ಬೇಬಿ ಆಗುತ್ತೆ. ಯುಟೆರಸ್ ಏನಾಗುತ್ತೆ, ವೆಜೈನಾ ಟು ದ ಸರ್ವಿಕ್ಸ್ ಓಪನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ವೆಜೈನಾ ಪಾರ್ಟ್. ಓಕೆ, ದಿಸ್ ಇಸ್ ದ ವೆಜೈನಾ ಪಾರ್ಟ್. ಯಾವಾಗ ಹೆಗ್ ಫರ್ಟಿಲೈಸ್ಡ್ ಆಗುತ್ತೆ ಅಂದರೆ, ಹೆಗ್ ಫರ್ಟಿಲೈಸೇಷನ್ ಆಫ್ ಹೆಗ್ ಅಂತ ಬಂದರೆ ದಟ್ ಈಸ್ ಅ ಝೈಗೋಟ್ is planted in uterus and develops into an embryo ಆಗಿ ಡೆವಲಪ್ಡ್ ಆಗುತ್ತೆ. ಓಕೆನಾ, the lining of the uterus becomes thick and spongy required to support the embryo. Means uterus lining ಏನಾಗಿರುತ್ತೆ ಅಂತಂದರೆ ತುಂಬ ಥಿಕ್ ಮತ್ತು ಸ್ಪಾಂಜಿ ಇರುತ್ತೆ. ಯಾಕೆ ಅಂತ ಅಂದರೆ ಆ ಎಂಬ್ರಿಯೋವನ್ನು ಸಪೋರ್ಟ್ ಆಗಿ ಇಟ್ಕೊಳ್ಳೋದಕ್ಕೆ ಯುಟೆರಸ್ ಲೈನಿಂಗ್ ಏನಾಗಿರುತ್ತೆ, ಥಿಕ್ ಮತ್ತು ಸ್ಪಾಂಜಿಯಾಗಿ ಇರುತ್ತೆ. ಯಾವಾಗ ಫರ್ಟಿಲೈಸೇಷನ್ ಆಗೋದಿಲ್ವೋ ಆಗ ಏನಾಗುತ್ತೆ, ಲೈನಿಂಗ್ ಜಾಸ್ತಿ ದೊಡ್ಡದಾಗಿರೋದಿಲ್ಲ. ಓಕೆ, ಆ ಒಂದು ಲೈನಿಂಗ್ ಏನಾಗುತ್ತೆ, ದಟ್ ಲೈನಿಂಗ್ ಬ್ರೇಕ್ಸ್ ಆ್ಯಂಡ್ ಕಮ್ಸ್ ಔಟ್ ಥ್ರೂ ವೆಜೈನಾ ಮುಖಾಂತರ ಬಂದು ಹ್ಯಾಸ್ ಬ್ಲಡ್ ಮತ್ತು ಮ್ಯೂಕಸ್ ಏನಾಗುತ್ತೆ ಥ್ರೂ ದಟ್ ಆಚೆ ಬರುತ್ತೆ. ದಟ್ ಸೈಕಲ್ ಟೇಕ್ಸ್ ಅರೌಂಡ್ 28 days ಎವ್ರಿ ಮಂತ್ ಆ್ಯಂಡ್ ಕಾಲ್ಡ್ ಮೆನ್ಸ್ಟುರೇಷನ್. ಅಂತ ಅಂದರೆ ಆ ಒಂದು ಪ್ರಾಸೆಸ್ ಏನಾಗುತ್ತೆ ಅಂತ ಅಂದರೆ, ನೋಡಿ ಒಂದು ಲೈನಿಂಗ್ ಏನಾಗುತ್ತೆ ಬ್ರೇಕ್ಸ್ ಆಗಿ
ಥ್ರೂ ವೆಜೈನಾ ಬ್ಲಡ್ ಆ್ಯಂಡ್ ಮ್ಯೂಕಸ್ ಮುಖಾಂತರ ಬರುತ್ತೆ. ಆ ಒಂದು ಸೈಕಲ್ಲು ಕಂಪ್ಲೀಟ್ ಆಗೋದಕ್ಕೆ 28 ಡೇಸ್ ಅಂತಂದರೆ 1 ಮಂತ್ ಆದಮೇಲೆ ಹೆಗ್ ಫರ್ಟಿಲೈಸ್ಡ್ ಆಗುತ್ತೆ. ಯಾವಾಗ ಎಗ್ ಫರ್ಟಿಲೈಸ್ಡ್ ಆಗೋದಿಲ್ಲ ಅಂತಂದರೆ ವಾಟ್ ವಿ ಆರ್ ಲರ್ನ್ಟ್ ನೌ ದಟ್ 4 ಕಂಡೀಷನ್ಸಲ್ಲಿ. ಓಕೆ, ದೆನ್ ಕಮಿಂಗ್ ಟು ದ ರೀಪ್ರೊಡಕ್ಟಿವ್ ಹೆಲ್ತ್. ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಬಂದಾಗ ರೀಪ್ರೊಡಕ್ಟಿವ್ ಹೆಲ್ತ್ ಈಸ್ ನಥಿಂಗ್ ಬಟ್ ಟೋಟಲ್ ವೆಲ್ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರೀಪ್ರೊಡಕ್ಷನ್. ಮೀನ್ಸ್ ಫಿಸಿಕಲ್ ಆಗಿರಬಹುದು, ಎಮೋಷ್ನಲಿ ಆಗಿರಬಹುದು, ಬಿಹೇವಿಯರಲ್ ಆಗಿರಬಹುದು, ಅಥವಾ ಸೋಷಿಯಾಲಜಿಕಲಿ ಆಗಿರಬಹುದು. ಎಲ್ಲ ಆಸ್ಪೆಕ್ಟ್ಸಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್ ಏನಾಗಿರುತ್ತೆ, ವೆಲ್ಬೀಯಿಂಗ್ ಆಗಿರುತ್ತೆ. ಓಕೆ, ದೆನ್ ಮೂವಿಂಗ್ ಆನ್ ಟು ದ STDs. ವಾಟ್ ಡು ಯು ಮೀನ್ ಬೈ STDs ಅಂತಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳಿ. ಸಾಕಷ್ಟು ಡಿಸೀಸು ಬೈ ದ ಸೆಕ್ಷುಯಲಿ ಏನಾಗುತ್ತೆ, ಕಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಗೋನೋರ್ಹುಯಾ ಆಗಿರಬಹುದು ಅಥವಾ ಸಿಫಿಲಿಸ್. ಓಕೆ, ದ ನೆಕ್ಸ್ಟ್ ಒನ್ ಬ್ಯಾಕ್ಟೀರಿಯಲ್ ಅಂತ ಬಂದರೆ ಗೊನೋರ್ಹುಯಾ ಆ್ಯಂಡ್ ಸಿಫಿಲಿಸ್ ಆಗಿರುತ್ತೆ. ದೆನ್ ವೈರಲ್ ಅಂತ ಬಂದರೆ ವಾರ್ಡ್ಸ್ ಆ್ಯಂಡ್ HIV ಆ್ಯಂಡ್ ಏಡ್ಸ್ ಆಗಿರಬಹುದು. ಯೂಸ್ ಆಫ್ ಕಾಂಡಮ್ ಪ್ರಿವೆಂಟ್ಸ್ ದೇರ್ ಇನ್ಫೆಕ್ಷನ್ ಟು ಸಮ್ ಎಕ್ಸ್ಟೆಂಟ್. ಕಾಂಡಮ್ ಪ್ರಿವೆಂಟ್ ಮಾಡೋದು ಒಂದಷ್ಟು ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡುತ್ತೆ. ದೆನ್ ಕಮಿಂಗ್ ಟು ದ ಕಾಂಟ್ರಾಸೆಪ್ಷನ್ಸ್ ಮೆಥಡ್. ಈ ಕಾಂಟ್ರಾಸೆಪ್ಷನ್ಸ್ ಮೆಥಡ್ ನಿಮ್ಮ ಎಕ್ಸಾಮಿನೇಷನಲ್ಲಿ 2023ಯಲ್ಲೂ ಕೇಳಿದ್ದಾರೆ, ದಿಸ್ ಕಾಂಟ್ರಾಸೆಪ್ಷನ್ ಮೆಥಡ್ಸ್. ಓಕೆ, ಈ ಒಂದು ಕಾನ್ಸೆಪ್ಟ್ ಕವರ್ ಆದಮೇಲೆ ನನಗೆ ಯಾವ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮಿಗೆ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನಾನು ಆಗಲೇ ಫಸ್ಟಲ್ಲೇ ಹೇಳಿದ ಪ್ರಕಾರ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಮತ್ತು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ನ ಕ್ವೆಶನ್ ಪೇಪರ್ ಇದೆ, 80 ಮಾರ್ಕ್ಸ್ ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಔಟ್ ಮಾರ್ಕ್ಸ್ ಇನ್ ಬೋತ್ 2 ಲೆಸನ್. ಓಕೆ, ದೆನ್ ಕಮಿಂಗ್ ಟು ದ ಕಾಂಟ್ರಾಸೆಪ್ಷನ್ ಮೆಥಡ್. ಯಾಕೆ ಕಾಂಟ್ರಾಸೆಪ್ಷನ್ಸ್ ಮೆಥಡ್ ಬೇಕು ಅಂತ ಅಂದರೆ ನಮ್ಮ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡೋದಕ್ಕೆ, ಪ್ರೆಗ್ನೆನ್ಸಿ ಆಗುವಂಥ ಟೈಮಲ್ಲಿ ತುಂಬ ಅಚೀವ್ ಆಗಿ ಫರ್ಟಿಲೈಸೇಷನ್ ಆಫ್ ಓವಾ ಪ್ರಿವೆಂಟ್ ಆಗಿರೋದಕ್ಕೆ. ನೋಡಿ, ನಾವು ಆ ಒಂದು ಕಾಂಟ್ರಾಸೆಪ್ಷನ್ಸ್ ಮೆಥಡ್ ಅಂತ ಬಂದರೆ 4 to 3 ಇದೆ. ಓಕೆನಾ? ಯಾವುದು 4 ಅಂತ ಅಂದರೆ ದ ಫಸ್ಟ್ ಒನ್ ಈಸ್ ಫಿಸಿಕಲ್ ಬ್ಯಾರಿಯರ್. ಫಿಸಿಕಲ್ ಬ್ಯಾರಿಯರ್ ಅಂತಂದರೆ ಹೆಗ್ ಮತ್ತು ಸ್ಪರ್ಮನ್ನು ಪ್ರಿವೆಂಟ್ ಮಾಡೋದಕ್ಕೆ, ಟು ಪ್ರಿವೆಂಟ್ ಯೂನಿಯನ್ ಆಫ್ ಹೆಗ್ ಆ್ಯಂಡ್ ಸ್ಪರ್ಮ್. ದೆನ್ ಯೂಸ್ ಆಫ್ ಕಾಂಡಮ್, ಸರ್ವಿಕಲ್ ಕ್ಯಾಪ್ಸ್ ಆ್ಯಂಡ್ ಡಯಾಫ್ರಾಗಮ್, ಇದನ್ನು ಯೂಸ್ ಮಾಡೋದು. ದಿಸ್ ಈಸ್ ದ ಫಿಸಿಕಲ್ ಬ್ಯಾರಿಯರ್. ಕೆಮಿಕಲ್ ಮೆಥಡ್ ಯಾವ್ಯಾವುದು ಅಂತಂದರೆ ಓರಲ್ ಪಿಲ್ಸನ್ನು ಯೂಸ್ ಮಾಡೋದು. ದಿಸ್ ಈಸ್ ದ ಕೆಮಿಕಲ್ ಮೆಥಡ್. ಓರಲ್ ಪಿಲ್ಸ್ ಯೂಸ್ ಮಾಡೋವಂಥದ್ದು. ದಿಸ್ ಚೇಂಜ್ ಹಾರ್ಮೋನಲ್ ಬ್ಯಾಲೆನ್ಸ್ ಆಫ್ ಬಾಡಿ ಅಂತಂದರೆ ಒಬ್ಬೊಬ್ಬರಿಗೆ ಇನ್ ಎ ಪ್ರೆಗ್ನೆನ್ಸಿ ವಾಟ್ ಹ್ಯಾಪನ್ಸ್ ಅಂತ ಅಂದರೆ ಓರಲ್ ಪಿಲ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಥವಾ ಹಾರ್ಮೋನಲ್ ಬ್ಯಾಲೆನ್ಸ್ ಚೇಂಜ್ ಆಗಬಹುದು. ಅದು ಚೇಂಜ್ ಆದಾಗ ಹೆಗ್ ರಿಲೀಸ್ ಆಗೋದಿಲ್ಲ. ಓಕೆ, ದೆನ್ ಇಂಟ್ರಾಯುಟೈರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್, ದಟ್ ಈಸ್ IUCD ಅಂತ ಹೇಳ್ತೀವಿ. ಇದೇನು ಅಂತ ಅಂದರೆ ಕಾಪರ್ ಟೀ ಮತ್ತು ಲೂಪನ್ನು ಇನ್ ಅ ಪ್ಲೇಸ್ ಆಫ್ ಯುಟೆರಸ್ ಪ್ಲೇಸ್ ಮಾಡ್ತೀವಿ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಮತ್ತು ಸರ್ಜಿಕಲ್ ಮೆಥಡ್ ಕೂಡ ಇದೆ. ಸರ್ಜಿಕಲ್ ಅಂತಂದರೆ ಥ್ರೂ ದ ಆಪರೇಷನ್ ಅಂತ ಹೇಳ್ತೀವಿ. ಥ್ರೂ ದ ಆಪರೇಷನ್ ನಾವೇನು ಮಾಡಬಹುದು ಅದನ್ನು ನೋಡಬಹುದು. ನೋಡಿ, ಈಗ nowadays surgical methods also there and laser methods also there. Okay, for an operation, okay, what happens in male when a surgical method ಅಂತ ಅಂದರೆ in males ವಾಸಾ ಡಿಫ್ರೆನ್ಸ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಯಾಕೆ ಅಂತಂದರೆ ಸ್ಪರ್ಮನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಅದು ವ್ಯಾಸೆಕ್ಟಮಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇನ್ ಫೀಮೇಲ್ ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗುತ್ತೆ because to prevent egg and the transfer to tubectomy. Okay, this is the thing. Coming to the female foeticide. Female foeticide anta bandre the practice of killing a female child inside the womb is called female foeticide. ಏನಾಗುತ್ತೆ ಅಂತ ಅಂದರೆ ಫೀಮೇಲ್ ಫೋಯಿಟಿಸೈಡ್ ಅಂತ ಅಂದರೆ ನಮ್ಮ ಊಂಬಲ್ಲಿ ಇರಬೇಕಾದ್ರೆ ಅಂತಂದರೆ ಬೇಬಿ
ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಫೀಮೇಲ್ ಚೈಲ್ಡ್ ಅಂತ ಗೊತ್ತಾದರೆ ಏನು ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ, ಬೇಬಿಯನ್ನು ಕಿಲ್ ಮಾಡ್ತಾಯಿದ್ರು. ಅದನ್ನು ನಾವು ಫಾಯ್ಟಿಸೈಡ್, ಫೀಮೇಲ್ ಫಾಯ್ಟಿಸೈಡ್ ಅಂತ ಹೇಳ್ತೀವಿ. ಬಟ್ ಇನ್ ಎ ಪ್ರೆಸೆಂಟ್ ಇಯರ್, ಈ ಒಂದು ಶತಮಾನದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದರೆ, ಈಗ ನಾವು ಸ್ಕ್ಯಾನಿಂಗಿಗೆ ಹೋದಾಗ ಗಂಡ ಹೆಣ್ಣ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ವೈ? ಬಿಕಾಸ್ ಆಫ್ ಫೀಮೇಲ್ ಫಾಯ್ಟಿಸೈಡ್. ಓಕೆ, ಫಾರ್ ಎ ಹೆಲ್ದಿ ಸೊಸೈಟಿ, ನಮ್ಮ ಸೊಸೈಟಿ ಹೆಲ್ದಿಯಾಗಿರಬೇಕು ಅಂತ ಅಂದರೆ ಮೇಲ್ ಇಷ್ಟು ಫೀಮೇಲ್ ಇರಬೇಕು. ನಮ್ಮ ಸೊಸೈಟಿ ಹೆಲ್ದಿಯಾಗಿರಬೇಕು ಅಂತಂದರೆ ಅವರ್ ಸೆಕ್ಸ್ ರೇಷಿಯೋ ವಿಲ್ ಬಿ ಅಚೀವ್ಡ್ ಬೈ ಎಜುಕೇಟಿಂಗ್ ಪೀಪಲ್ ಟು ಅವಾಯ್ಡ್ ಮಾಲ್ ಪ್ರಾಕ್ಟೀಸಸ್ ಲೈಕ್ ಫೀಮೇಲ್ ಫಾಯ್ಟಿಸೈಡ್ ಆ್ಯಂಡ್ ಪೇರೆಂಟಲ್ ಸೆಕ್ಸ್ ಡಿಟರ್ಮಿನೇಷನ್. ಇದು ಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಗೋ ವಿತ್ ಎ ಹೆಲ್ದಿ ಸೊಸೈಟಿ. ಮತ್ತು ನಾವು ಫೀಮೇಲ್ ಫಾಯ್ಟಿಸೈಡನ್ನು ಮಾಡಬಾರ್ದು, ಬಿಕಾಸ್ ಆಫ್ both are persons, both are human beings. We have to balance the sex ratio in our healthy society ಅಂತ ಹೇಳ್ಬಹುದು. Then parental sex determination is a legal offense in our country so as to maintain a balanced sex ratio. ಪೇರೆಂಟ್ ಸೆಕ್ಸ್ ಡಿಟರ್ಮಿನೇಷನ್ ಏನಾಗಿದೆ, ನಮ್ಮ ಒಂದು ಕಂಟ್ರಿಯಲ್ಲಿ ಲೀಗಲ್ ಅಫೆನ್ಸ್ ಆಗಿದೆ. ಆದ್ದರಿಂದ ಇದನ್ನು ನಾವು ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಈಗ ನೀವು ಈ ಒಂದು ಕಾನ್ಸೆಪ್ಟಲ್ಲಿ ಏನೇನು ಓದಬೇಕು ಅಂತ ನೋಡೋದಾದರೆ, ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಡಿಫ್ರೆನ್ಸಿಯೇಷನ್ ಕೇಳಬಹುದು ಫಾರ್ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಡಿಫ್ರೆನ್ಸಿಯೇಷನ್ ಕೇಳಬಹುದು. ದೆನ್ ಮೋಡ್ಸ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಯಾವುದಾದ್ರೂ 1 ಅಥವಾ 2 ಕೇಳಿ ಎಕ್ಸ್ಪ್ಲೈನ್ ಮಾಡಿ ವಿತ್ ಆನ್ ಎಕ್ಸಾಂಪಲ್ ಅಂತ ಕೇಳಬಹುದು. ಹೋದ ವರ್ಷ ಕೇಳಿದರೆ ಫ್ರಾಗ್ಮೆಂಟೇಷನ್ ಮತ್ತು ರೀಜೆನರೇಷನ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜೆನರೇಷನ್ ಫಸ್ಟ್ ಆಫ್ ಆಲ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೋಡ್ಸ್ ಆಫ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಫಾರ್ 5 ಮಾರ್ಕ್ಸ್. ಅದೆರಡು ಒಂದು ಕೇಳ್ತಾರೆ, ಒಂದಕ್ಕೆ. ಸ್ಟ್ರಕ್ಚರ್ ಆಫ್ ಫ್ಲವರ್ ಕೇಳ್ತಾರೆ ಫಾರ್ 3 ಮಾರ್ಕ್ಸ್. 1 ಮಾರ್ಕ್ ಡಯಾಗ್ರಾಮಿಗೆ ಕೇಳ್ಕೊಡ್ತಾರೆ. ಇನ್ನು 2 ಮಾರ್ಕ್ಸು ಅವರೇ ಯಾವುದಾದ್ರೂ ಲೇಬಲಿಂಗ್ಸನ್ನು ಕೊಡ್ತಾರೆ, ಅದನ್ನು ನೀವು ಲೇಬಲ್ ಮಾಡಬೇಕು. ಪ್ರಾಸೆಸ್ ಆಫ್ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಸೀಡ್ ಫಾರ್ಮೇಷನ್ ಅಂತ ಕೇಳ್ತಾರೆ ಫಾರ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. ಇದು ಗೊತ್ತಿರಬೇಕು. ಎಕ್ಸ್ಪ್ಲೈನ್ ದ ಚೇಂಜಸ್ ಇನ್ ಪ್ಯೂಬರ್ಟಿ ಅಥವಾ ವಾಟ್ ಈಸ್ ದ ಚೇಂಜ್ ಇನ್ ಪ್ಯೂಬರ್ಟಿ ಕಾಮನ್ ಇನ್ ಮೇಲ್ ಆ್ಯಂಡ್ ಫೀಮೇಲ್, ಆ ಥರ 1 ಮಾರ್ಕ್ಸಿಗೆ ಕೇಳಬಹುದು. ಅಥವಾ ವಾಟ್ ಈಸ್ ದ ಚೇಂಜ್ ಇನ್ ಪ್ಯೂಬರ್ಟಿ ಇನ್ ಗರ್ಲ್ಸ್ ಅಂತ ಕೇಳಬಹುದು ಫಾರ್ 1 ಮಾರ್ಕ್. ವಾಟ್ ಈಸ್ ದ ಚೇಂಜ್ ಇನ್ ಪ್ಯೂಬರ್ಟಿ ಇನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಕೇಳಬಹುದು ಅಂತ ಇದು ಬರಿಬೇಕು. ವಾಟ್ ಈಸ್ ದ ಚೇಂಜ್ ಇನ್ ಪ್ಯೂಬರ್ಟಿ ಇನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂತ ಕೇಳಿದಾಗ ಇದೆರಡು 4 ಪಾಯಿಂಟ್ ಬರೆದ್ರೆ ನಿಮಗೆ ಅದು 2 ಮಾರ್ಕ್ಸ್. ಓಕೆನಾ? ಇದು ಕೇಳಬಹುದು. ಟೈಪ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಬಹುದು ಫಾರ್ 1 ಮಾರ್ಕ್ಸ್. ಟೈಪ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳ್ಬೋದು ಫಾರ್ 2 ಮಾರ್ಕ್ಸ್. ವೆನ್ ಹೆಗ್ ಈಸ್ ಫರ್ಟಿಲೈಸ್ಡ್ ಅಂತ ಕೇಳಬಹುದು. ಸಾರಿ, ವಿ ವಿಲ್ ಲೆಫ್ಟ್ ವಿತ್ ವೆನ್ ಹೆಗ್ ಈಸ್ ಫರ್ಟಿಲೈಸ್ಡ್. ನಾವು ಇದನ್ನು ಬಿಟ್ಟುಬಿಟ್ಟಿದ್ದೀವಿ. ಅದ್ರ ಬದಲು ವೆನ್ ಹೆಗ್ ಈಸ್ ನಾಟ್ ಫರ್ಟಿಲೈಸ್ಡ್ ಅನ್ನೋದನ್ನು ನಾನು ಮಾಡಿದ್ದೀನಿ. ಈ ಒಂದು ಟಾಪಿಕ್ ನಿಮಗೆ ಮಾಡಿಲ್ಲ. ಓಕೆನಾ? ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವಾಗ ಹೆಗ್ ಫರ್ಟಿಲೈಸ್ಡ್ ಆಗೋದಿಲ್ಲ ಅನ್ನೋದನ್ನು ಈಗ ನೋಡ್ಕೊಳ್ಳಿ ಇನ್ನೊಂದು ಸತಿ. ಫರ್ಟಿಲೈಸ್ಡ್ ಯಾವಾಗ ಆಗೋದಿಲ್ಲ ಅಂತಂದರೆ ಯುಟೆರಸ್ಸು ಅದಾಗದೆ ಎವ್ರಿ ಮಂತ್ ಫರ್ಟಿಲೈಸ್ಡ್ ಎಗ್ಗನ್ನು ರಿಸೀವ್ ಮಾಡ್ದಲೇ ಇದ್ದಾಗ. ಓಕೆನಾ? ಇದು ಒಂದು ಪಾಯಿಂಟ್ ಮಿಸ್ ಆಗಿತ್ತು. ಓಕೆನಾ? ಇದು ಯುಟೆರಸ್ಗೆ ಲೈನಿಂಗ್ ಇರುತ್ತೆ, ಅದು ತುಂಬ ಥಿಕ್ ಮತ್ತು ಸ್ಪಾಂಜಿ ಆಗಿರುತ್ತೆ, ಅದು ಎಂಬ್ರಿಯೋಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ಫರ್ಟಿಲೈಸೇಷನ್ ಆಗೋದಿಲ್ಲ ಆಗ ಏನಾಗುತ್ತೆ, ಲೈನಿಂಗು ತುಂಬ ದೊಡ್ಡದಾಗಿರೋದಿಲ್ಲ, ಎನಿ ಲಾಂಗರ್ ಇರೋದಿಲ್ಲ. ದ ಲೈನಿಂಗ್ ಏನಾಗುತ್ತೆ ಬ್ರೇಕ್ಸ್ ಮತ್ತು ಅದು ವೆಜೈನಾ ಮುಖಾಂತರ ಹ್ಯಾಸ್ ಬ್ಲಡ್ ಆ್ಯಂಡ್ ಮ್ಯೂಕಸ್ಗೆ ಬಂದು ಅದು ಅರೌಂಡ್ 28 ಡೇಸ್ ಎವ್ರಿ ಮಂತು ಆಗುತ್ತೆ. ಓಕೆ, ದಟ್ ಈಸ್ ವೆನ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್. ಯಾವಾಗ ಎಗ್ ಫರ್ಟಿಲೈಸ್ಡ್ ಆಗುತ್ತೆ? When egg is fertilized, the fertilized egg ಅನ್ನು ನಾವು ಝೈಗೋಟ್ ಅಂತ ಹೇಳ್ತೀವಿ. ಅದನ್ನು
ಈಸ್ ಪ್ಲಾಂಟೆಡ್ ಇನ್ ಯುಟೆರಸಲ್ಲಿ ಪ್ಲಾಂಟ್ ಮಾಡ್ತೀವಿ ಮತ್ತು ಅದು ಎಂಬ್ರಿಯೋ ಆಗಿ ಡೆವಲಪ್ಡ್ ಆಗುತ್ತೆ. ಎಂಬ್ರಿಯೋ ನ್ಯೂಟ್ರಿಷನ್ ಸಿಕ್ಕಿದಾಗ ಮದರ್ಸ್ ಬ್ಲಡಿಗೆ ಏನಾಗುತ್ತೆ, ಸ್ಪೆಷಲ್ ಟಿಶ್ಯೂ ಆಗಿ ಹೆಲ್ಪ್ ಆಗುತ್ತೆ. ಅದನ್ನು ಪ್ಲಾಸೆಂಟಾ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಪ್ಲಾಸೆಂಟಾ ಹೇಳ್ತೀವಿ ಅಂತ ಕೇಳ್ತಾರೆ ಫಾರ್ 1 ಮಾರ್ಕ್ಸ್. ವಾಟ್ ಈಸ್ ಪ್ಲಾಸೆಂಟಾ ಫಾರ್ 1 ಮಾರ್ಕ್? ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಅಥವಾ ನರಿಶ್ಮೆಂಟ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಎ ಸ್ಪೆಷಲ್ ಟಿಶ್ಯೂ ಕಾರ್ಡ್ ಪ್ಲಾಸೆಂಟಾ. ಅದು ಒಂದು ಲಾರ್ಜ್ ಸರ್ಫೇಸ್ ಏರಿಯಾನ ಕೊಡುತ್ತೆ. ಯಾಕೆ ಅಂತಂದರೆ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಲೂಕೋಸ್, ಆಕ್ಸಿಜನ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್. What is the time period? The time period from fertilization up to birth of the baby. ಬೇಬಿ ಬರ್ತ್ ಆಗೋವರೆಗೂ ಏನಾಗುತ್ತೆ, ಟೈಮ್ ಪೀರಿಯಡ್ ಇರುತ್ತೆ ಫ್ರಮ್ ಫರ್ಟಿಲೈಸೇಷನ್ ಇನ್ ದ ಬರ್ತ್ ಆಫ್ ದ ಬೇಬಿ. ಅದನ್ನು ನಾವು ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅದು 9 months ಇರುತ್ತೆ. ಓಕೆ, ನೋಡಿ ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ವೆನ್ ಎಗ್ ಈಸ್ ಫರ್ಟಿಲೈಸ್ಡ್ ಅಂತ ಹೇಳಿ. ದೆನ್ ವೆನ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳ್ಬೋದು. ದೆನ್ ಕಾಂಟ್ರಾಸೆಪ್ಷನ್ ಮೆಥಡ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಫಾರ್ 3 marks. ಕಾಂಟ್ರಾಸೆಪ್ಷನ್ ಮೆಥಡ್ ಫಾರ್ 3 marks ಅಂತ ಹೇಳ್ತಾರೆ. ದೆನ್ ಫೀಮೇಲ್ ಫರ್ಟಿಸೈಡ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಫೀಮೇಲ್ ಫರ್ಟಿಸೈಡ್. ಓಕೆ, 90% ಕೇಳುವಂಥ ಚಾನ್ಸಸ್ ಇರುತ್ತೆ. ದಟ್ ಈಸ್ ಕಾಂಟ್ರಾಸೆಪ್ಷನ್ ಮೆಥಡ್. ಓಕೆ, ಎಸ್. Now we will go with the carbon and its compounds. Important points ಮುಖಾಂತರ ನಾವು ಮೂವ್ ಆನ್ ಆಗೋಣ. ಆಮೇಲೆ ನಾವು ಕ್ವೆಶನ್ ಪೇಪರನ್ನು ನೋಡೋಣ. ಇನ್ ದ ನೆಕ್ಸ್ಟ್ ವಿಡಿಯೋ ನಾನು ಕೀ ಆನ್ಸರಲ್ಲಿ ಬರ್ತೀನಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ನಿಮ್ಮ ಎಕ್ಸಾಮ್ಗೆ ಯಾವ ಕ್ವೆಶನ್ಸ್ ಬರಬಹುದು ಅನ್ನೋದ್ರ ಮುಖಾಂತರ ನಾನೀಗ ಹೋಗ್ತೀನಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಅಂತ ಬಂದಾಗ ವಿ ನೋ ದ್ಯಾಟ್ ಇಟ್ ಈಸ್ ಅ ಎಲಿಮೆಂಟ್ ಆ್ಯಂಡ್ ಇಟ್ ಈಸ್ ಅ ನಾನ್ ಮೆಟಲ್. ಇಟ್ಸ್ ಸಿಂಬಲ್ ಈಸ್ ಸಿ ಅಂತ ಹೇಳ್ತೀವಿ. ಕಾರ್ಬನ್ ತುಂಬ ವರ್ಸಾಟೈಲ್ ಎಲಿಮೆಂಟು. ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ ಅರ್ತ್ ಕ್ರಸ್ಟ್ ಇನ್ ಫಾರ್ಮ್ ಆಫ್ ಮಿನರಲ್ ದಟ್ ಈಸ್ 0.02% ಅಷ್ಟೇ ನಮ್ಮ ಒಂದು ಅರ್ಥಲ್ಲಿ ಪ್ರೆಸೆಂಟ್ ಇದೆ. ಅಟ್ಮಾಸ್ಫಿಯರಲ್ಲಿ 0.03% ಪ್ರೆಸೆಂಟ್ ಇದೆ. ಓಕೆನಾ? ಇದು ಎಲ್ಲ ಲಿವಿಂಗ್ ಥಿಂಗ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್ ಎಲ್ಲವೂ ಕೂಡ ಕಾರ್ಬನ್ನಿಂದ ಆಗಿರುವಂಥದ್ದು. ವಿ ನೋ ದಟ್. Then what is the atomic number of carbon? That is 6. What is the electronic configuration? In the K shell, that is 2 electrons. In L shell, that is 4 electrons. Chemical properties of carbon compounds. First one, combustion. ಇದು ಕೇಳ್ತಾರೆ ಪ್ರಾಪರ್ಟೀಸ್ ಒಂದೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇಲ್ಲಿ ಕಂಬರ್ಷನ್ ಅಂತಂದ್ರೆ ಏನು ಅಂತಂದರೆ ಕಾರ್ಬನ್ ಮತ್ತು ಅದರ ಕಾಂಪೌಂಡ್ಸ್ ಏನಾಗುತ್ತೆ, ತುಂಬ ಫ್ಯೂಯಲ್ಸ್ಗೆ ಯೂಸ್ ಆಗುತ್ತೆ. ಓಕೆನಾ? ಯಾಕೆ ಅಂತ ಅಂದರೆ ಅದು ಹೇರಲ್ಲಿ ಬರ್ನ್ ಆಗಿ ಲಾಟ್ ಆಫ್ ಹೀಟ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತವೆ ಅಥವಾ ರಿಲೀಸ್ ಮಾಡ್ತವೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ ಅಂತಂದರೆ ಅದು ಏರ್ ಜೊತೆ ಬರ್ನ್ ಆಗಿ ವಿತ್ ಬ್ಲೂ ಮತ್ತು ನಾನ್ ಸೂಟಿ ಫ್ಲೇಮನ್ನು ಅದು ಕೊಡ್ತವೆ. ಓಕೆನಾ? ಅನ್ಸ್ಯಾಚುರೇಟೆಡ್ ಅಂತ ಬಂದರೆ ಹೇರ್ ಜೊತೆ ಬರ್ನ್ ಆಗಿ ಯೆಲ್ಲೋ ಸೂಟಿ ಫ್ಲೇಮ್ ಕೊಡುತ್ತೆ. ಯಾಕೆ ಅಂತಂದರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಏನಾಗಿರುತ್ತೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಿಂತ ಜಾಸ್ತಿ ಇರುತ್ತೆ. ಅದು ಬೇಗ ಆಕ್ಸಿಡೈಸ್ಡ್ ಆಗೋದಿಲ್ಲ ಇನ್ ಹೇರ್. ಓಕೆನಾ? ಆಕ್ಸಿಡೇಷನ್ ಅಂತ ಅಂದ್ರೇನು? ಆಕ್ಸಿಡೇಷನ್ ಅಂತಂದರೆ ಎಕ್ಸಾಂಪಲ್ ಆಲ್ಕೋಹಾಲ್ಸನ್ನು ತಗೊಂಡ್ರೆ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟು. ಈಗ ಆಲ್ಕಲೈನ್ ಅಂತ ಹೇಳಿ ತಗೊಂಡ್ರೆ, ಈಗ ನಾನು ಇಲ್ಲಿ KMnO4 ಹೇಳಿ ತಗೊಂಡ್ರೆ, ಇನ್ ದಟ್ KMnO4 ಏನಾಗುತ್ತೆ ಅದು ದಟ್ ಈಸ್ ದ ಆಲ್ಕಲೈನ್ ಅಂತ ಹೇಳ್ಬೋದು, ಅಥವಾ ಅಸಿಡಿಕ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಇದು ಇಂಪಾರ್ಟೆಂಟು. ಪೊಟ್ಯಾಷಿಯಮ್ ಪರಮ್ಯಾಂಗನೇಟ್ ಮತ್ತು ಪೊಟ್ಯಾಷಿಯಮ್ ಡೈಕ್ರೋಮೇಟು. ನೋಡಿ ಇಲ್ಲಿ ನೋಡಿ, ಎಥೆನಾಲ್ ಗಿವ್ಸ್ ರೈಸ್ ಟು KMnO4 ಅಥವಾ ಪೊಟ್ಯಾಷಿಯಮ್ ಪರಮ್ಯಾಂಗನೇಟ್ ಆರ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಯಾಕೆ ಡೈಕ್ರೋಮೇಟ್ ಅಂತ ಹೇಳ್ತೀವಿ? ಡೈ ಅಂತ ಅಂದರೆ 2, ಪೊಟ್ಯಾಷಿಯಮ್ K2, ಡೈ ಅಂತ ಅಂದರೆ Cr2, ಡೈಕ್ರೋಮೇಟ್ O7. ಓಕೆ, KMnO4 ಪೊಟ್ಯಾಷಿಯಮ್ ಪರಮ್ಯಾಂಗನೇಟ್ ಅಂತ ಅಂದರೆ KMnO4. ದಟ್ ಗಿವ್ಸ್ CH3COOH ಅಂದರೆ ಎಥನೋಯಿಕ್ ಆಸಿಡ್.
ದೆನ್ ನೆಕ್ಸ್ಟ್ ಒನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ಇದು ಕೇಳ್ತಾರೆ. ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಎಥನಾಲು ದಟ್ ಈಸ್ ಕಲರ್ಲೆಸ್, ಸ್ಮೆಲ್ ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ ಮತ್ತು ಬರ್ನಿಂಗ್ ಟೇಸ್ಟ್ ಇರುತ್ತೆ. ಓಕೆ, ಇದು ವಾಟರ್ ಸಾಲ್ಯುಬಲ್ ಆಗಿರುತ್ತೆ, ವೊಲಾಟೈಲ್ ಲಿಕ್ವಿಡ್ ವಿತ್ ಲೋ ಬಾಯ್ಲಿಂಗ್ ಪಾಯಿಂಟ್ ಲೋ ಇರುತ್ತೆ, ದಟ್ ಈಸ್ 351 ಕೆಲ್ವಿನ್, ದಟ್ ಈಸ್ ಅ ನ್ಯೂಟ್ರಲ್ ಕಾಂಪೌಂಡ್. ವಾಟ್ ಈಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆ್ಯಸಿಡ್ ಅಂತಂದರೆ ದಟ್ ಈಸ್ ಕಲರ್ಲೆಸ್ ಲಿಕ್ವಿಡ್ ಹ್ಯಾವಿಂಗ್ ಸಾವ್ ಟೇಸ್ಟ್, ಸೋ ಟೇಸ್ಟ್ ಇರುತ್ತೆ, ಮತ್ತು ಹ್ಯಾವ್ ವಿನೆಗರ್ ಸ್ಮೆಲ್ ಇರುತ್ತೆ, ಮತ್ತು ಬಾಯ್ಲಿಂಗ್ ಪಾಯಿಂಟ್ 391 ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ವೆನ್ ಪ್ಯೂರ್ CH3COOH ಅಂತಂದರೆ ಎಥನೋಯಿಕ್ ಆ್ಯಸಿಡ್ ಫ್ರೀಸ್ ಆದಾಗ ಅದು ಏನು ಮಾಡುತ್ತೆ ಅಂತಂದರೆ ಕಲರ್ಲೆಸ್ ಐಸ್ ಲೈಕ್ ಸಾಲಿಡನ್ನು ಫಾರ್ಮ್ ಮಾಡುತ್ತೆ. ಆದ್ದರಿಂದ ಏನಾಗುತ್ತೆ ಅಲ್ಲಿಂದ ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡನ್ನು ಹೇಳ್ತೀವಿ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೋಪು ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ಬೋದು, C17H35COONA+. ಸೋಪ್ಸ್ ಏನಾಗಿರುತ್ತೆ ದಟ್ ಆರ್ ಎಫೆಕ್ಟಿವ್ ಓನ್ಲಿ ಇನ್ ಸಾಫ್ಟ್ ವಾಟರಲ್ಲಿ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ. ಡಿಟರ್ಜೆಂಟ್ಸು ಅಮೋನಿಯಾ ಆಗಿರುತ್ತೆ, ಡಿಟರ್ಜೆಂಟ್ಸ್ ಆಲ್ ಆರ್ ಅಮೋನಿಯಾ ಅಥವಾ ಸಲ್ಫೋನೇಟ್ ಸಾಲ್ಟ್ ಅಂತ ಹೇಳ್ತೀವಿ ಆಫ್ ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಡಿಟರ್ಜೆಂಟು ಬೋತ್ ಹಾರ್ಡ್ ವಾಟರ್ ಮತ್ತು ಸಾಫ್ಟ್ ವಾಟರಲ್ಲಿ ಎಫೆಕ್ಟಿವ್ ಆಗಿರುತ್ತೆ. ಸೋಪ್ ಮಾಲಿಕ್ಯೂಲಲ್ಲಿ ಅಯೋನಿಕ್ ಪಾರ್ಟ್ ಇರುತ್ತೆ. ದೆನ್ ಲಾಂಗ್ ಹೈಡ್ರೋಕಾರ್ಬನ್ ಚೈನ್ ದಟ್ ಈಸ್ ಹೈಡ್ರೋಫೋಬಿಕ್ ಪಾರ್ಟ್ ಇರುತ್ತೆ, ಹೈಡ್ರೋಫಿಲಿಕ್ ಪಾರ್ಟ್ ಆ್ಯಂಡ್ ಹೈಡ್ರೋಫೋಬಿಕ್ ಪಾರ್ಟ್. ಓಕೆ, ಒಂದು ಸೋಪನ್ನು ತಗೊಂಡ್ರೆ ಅದರಲ್ಲಿ ಹೈಡ್ರೋಫೋಬಿಕ್ ಪಾರ್ಟ್ ಇರುತ್ತೆ ಆ್ಯಂಡ್ ಹೈಡ್ರೋಫಿಲಿಕ್ ಪಾರ್ಟ್ ಪ್ರೆಸೆಂಟ್ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಕ್ಲೆನ್ಸಿಂಗ್ ಆಫ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಹೇಳ್ತೀವಿ, ಅಥವಾ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಹೇಳ್ತೀವಿ. ಮೋಸ್ಟ್ ಡರ್ಟ್ ಏನಾಗಿರುತ್ತೆ ಆಯಿಲಿ ಇನ್ ನೇಚರ್, ಮತ್ತು ಇದು ಹೈಡ್ರೋಫೋಬಿಕ್ ಅಂತಲೇ ಈ ಒಂದು ಸ್ಟ್ರಕ್ಚರನ್ನು ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಈ ಥರ ಒಂದು ಸ್ಟ್ರಕ್ಚರನ್ನು ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ. ಇದು ಎಂಡ್ ಅಟ್ಯಾಚ್ ಆಗಿರುತ್ತೆ ಅದಾಗದೆ ವಿತ್ ಡರ್ಟ್ ಆ್ಯಂಡ್ ಅಯೋನಿಕ್ ಎಂಡ್ ಈಸ್ ಸರೌಂಡೆಡ್ ವಿತ್ ಮಾಲಿಕ್ಯೂಲ್ ಆಫ್ ವಾಟರ್. ಈ ಒಂದು ರಿಸಲ್ಟ್ ಏನಾಗುತ್ತೆ ರೇಡಿಯಲ್ ಸ್ಟ್ರಕ್ಚರ್ ಆಗಿ ಫಾರ್ಮ್ ಆಗುತ್ತೆ, ಅದನ್ನು ನಾವು ಮಿಸೆಲಸ್ ಅಂತ ಹೇಳಿ ಕರಿತೀವಿ. ಸೋಪ್ ಮಿಸೆಲಸ್ಸು ಡಿಸಾಲ್ವ್ ಡರ್ಟ್ ಮತ್ತು ಗ್ರೀಸ್ ಇನ್ ವಾಟರ್ ಮತ್ತು ಕ್ಲಾತ್ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೋಪ್ಸ್ ಇಸ್ ಹೆಲ್ಪ್ಫುಲ್ ಫಾರ್ ಡರ್ಟ್, ಗ್ರೀಸ್ ಇನ್ ವಾಟರಲ್ಲಿ ಗ್ರೀಸ್, ದೆನ್ ಕ್ಲಾತ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಒಂದು ಕ್ವೆಶನ್ ಕೇಳಿದಾಗ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್. ಓಕೆ, then magnesium and calcium salt present in hard water react with soap molecule to form insoluble product called scum. Scum product ಇದು ಏನು ಮಾಡುತ್ತೆ ಅದು ಫಾರ್ಮ್ ಮಾಡುತ್ತೆ, ದಟ್ ಈಸ್ ದ ಇನ್ಸಾಲ್ಯುಬಲ್ ಪಾರ್ಟ್. ಸ್ಕಮ್ ಏನು ಮಾಡುತ್ತೆ ಅಂತಲೇ ಡಿಫಿಕಲ್ಟಿಯಾಗಿ ಕ್ಲೆನ್ಸಿಂಗ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಬೈ ಯೂಸಿಂಗ್ ದಟ್ ಡಿಟರ್ಜೆಂಟ್ ಮತ್ತು ಇನ್ಸಾಲ್ಯುಬಲ್ ಸ್ಕಮ್ ಏನಾಗುತ್ತೆ ಏನು ಫಾರ್ಮ್ ಆಗೋದಿಲ್ಲ ವಿತ್ ಹಾರ್ಡ್ ವಾಟರ್, ಮತ್ತು ಅದು ಏನಾಗುತ್ತೆ ಕ್ಲಾತ್ಸು ಬೇಗ ಏನಾಗುತ್ತೆ ಕ್ಲೀನ್ ಆಗುತ್ತೆ. ದಿಸ್ ಈಸ್ ದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಈ ಒಂದು ಚಾಪ್ಟರಲ್ಲಿ ಇಷ್ಟು ಮಾತ್ರ ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗ ಕ್ವೆಶನ್ ಪೇಪರನ್ನು ನೋಡೋಣ. ಕ್ವೆಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಇದೆ, ಯಾವ್ಯಾವ ಥರ ಕ್ವೆಶನ್ಸ್ ನೀವೀಗ ನೋಡ್ತೀರಾ ನೋಡಿ. ನಾನು ಆ ಕ್ವೆಶನ್ ಪೇಪರನ್ನು ಟೈಪ್ ಮಾಡಿರೋವಂಥದ್ದು ನಿಮ್ಮ ಒಂದು ನಾಲೆಡ್ಜ್ ಬೇಸ್ಡ್ ಆಗುತ್ತೆ, ಮತ್ತು ಅದೇ ಕ್ವೆಶನ್ ಪೇಪರನ್ನು ನೀವು ಓದಿದ್ರೆ ಯು ಹ್ಯಾವ್ ಟು ಸ್ಕೋರ್. ನೀವು ಆ ಕ್ವೆಶನ್ ಪೇಪರನ್ನು ಓದಿದ್ರೆ ನೀವು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಮತ್ತು ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಆ ಒಂದು ಕಾನ್ಸೆಪ್ಟಿಂದ ಔಟ್ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಲೆಟ್ಸ್ ಸಿ ದ ಕ್ವೆಶನ್ ಪೇಪರ್. ಎಸ್ ಕ್ರ್ಯಾಶ್ ಕೋರ್ಸ್ ಡೇ 3 ರಿವಿಷನ್ ಸೀರೀಸ್ ನೋಡಿ. ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮತ್ತು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡಿಂದ ಮಾಡಿರುವಂತಹ ಕ್ವೆಶನ್ಸ್. ದೆರ್ ಇಸ್ ಕ್ರ್ಯಾಶ್ ಕೋರ್ಸ್ ಡೇ 3 ನೋಡಿ. 190 ಮಿನಿಟ್ಸ್ ಇರುತ್ತೆ, ಟೋಟಲ್ ಮಾರ್ಕ್ಸ್ 80, 38 ಕ್ವೆಶನ್ಸ್ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಬಟ್ ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮತ್ತು ಅದರಿಂದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡಿಂದ ಮಾಡಿರೋದ್ರಿಂದ 29 ಕ್ವೆಶನ್ಸ್ ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೋಟಲ್ ಮಾರ್ಕ್ಸ್ 80 ಇದೆ, ಟೋಟಲ್ 80 ಮಾರ್ಕ್ಸ್ ಕವರ್ ಆಗಿದೆ. ಅಸೆಸ್ಮೆಂಟ್ ಇನ್ಸ್ಟ್ರಕ್ಷನ್ ನೋಡಿ, ಆನ್ಸರ್ ಆಲ್ ದಿ ಕ್ವೆಶನ್ಸ್, ಎಲ್ಲ ಕ್ವೆಶನ್ಸನ್ನು ಆನ್ಸರ್ ಮಾಡಿ.
ಫಸ್ಟ್ ಮೇನ್ ಲಾಂಗ್ ಆನ್ಸರ್ ಕ್ವೆಶನ್ಸ್ ಇದೆ, 10 ಕ್ವೆಶನ್ಸ್ ಇದೆ, ದಟ್ ಈಸ್ ಔಟ್ ಆಫ್ 50 ಮಾರ್ಕ್ಸ್. ಓಕೆನಾ. ಫಸ್ಟ್ ಕ್ವೆಶನ್ ಏನಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾಲಿನೇಷನ್ ಆ್ಯಂಡ್ ಫರ್ಟಿಲೈಸೇಷನ್. ಪಾಲಿನೇಷನ್ ಮತ್ತು ಫರ್ಟಿಲೈಸೇಷನನ್ನು ಡಿಸ್ಟಿಂಗ್ವಿಶ್ ಅಂತ ಅಂದರೆ ಡಿಫ್ರೆನ್ಸಿಯೇಷನ್ ಬರೀಬೇಕು. ಓಕೆನಾ. ಮೆನ್ಷನ್ ದ ಸೈಟ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಫರ್ಟಿಲೈಸೇಷನ್ ಇನ್ ಎ ಫ್ಲವರ್. ಡ್ರಾ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್ of a pistil showing pollen tube growth and its entry into the ovule. ನೋಡಿ, ಇದು 4 ಮಾರ್ಕ್ಸ್ ಕ್ವೆಶನ್ ಅಥವಾ 5 ಮಾರ್ಕ್ಸ್ ಕ್ವೆಶನ್ ಬರುವಂಥ ಚಾನ್ಸಸ್ ಇರುತ್ತೆ ಇದು. ಓಕೆನಾ. ನೋಡಿ, ಪಾಲಿನೇಷನ್ ಮತ್ತು ಫರ್ಟಿಲೈಸೇಷನನ್ನು ಡಿಫ್ರೆನ್ಸಿಯೇಷನ್ ಬರೀಬೇಕು, ಮತ್ತು ಅದರ ಸೈಟ್ ಮತ್ತು ಪ್ರಾಡಕ್ಟ್ ಆಫ್ ಫರ್ಟಿಲೈಸೇಷನ್ ಫ್ಲವರಲ್ಲಿ, ಮತ್ತು ಒಂದು ನೀಟ್ ಲೇಬಲ್ ಡಯಾಗ್ರಾಮ್ ದಟ್ ಶೋಯಿಂಗ್ ಅ pistil showing pollen tube growth and its entry into the ovule ತೋರಿಸ್ಬೇಕು. ನೋಡಿ, ಇಲ್ಲೊಂದು ಕ್ವೆಶನ್ ಇದೆ, ಬೇಸ್ಡ್ ಆನ್ ದ ಗಿವನ್ ಡಯಾಗ್ರಾಮ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಗಿವನ್ ಬಿಲೋ. ಮೀನ್ಸ್ ಡಯಾಗ್ರಾಮ್ಯಾಟಿಕ್ ಟೈಪ್ ಇದು ಈ ಥರ ಕ್ವೆಶನ್ ಕೇಳ್ತಾರೆ. ಲೇಬಲ್ ದ ಪಾರ್ಟ್ಸ್ ಎ ಬಿ ಸಿ ಆ್ಯಂಡ್ ಡಿ. ನೋಡಿ, ಎ ಬಿ ಸಿ ಆ್ಯಂಡ್ ಡಿ ಪಾರ್ಟನ್ನು ಲೇಬಲ್ ಮಾಡಬೇಕು. ನೇಮ್ ದ ಹಾರ್ಮೋನ್ ಸೆಕ್ರೇಟೆಡ್ ಬೈ ಟೆಸ್ಟಿಸ್ ಆ್ಯಂಡ್ ಮೆನ್ಷನ್ ಇಟ್ಸ್ ರೋಲ್. ಅದರ ರೋಲನ್ನು ಮೆನ್ಷನ್ ಮಾಡಬೇಕು. ನೇಮ್ ದ ಹಾರ್ಮೋನ್ ಆ್ಯಂಡ್ ಸೆಕ್ರೇಟೆಡ್ ಬೈ ಟೆಸ್ಟಿಸ್ ಆ್ಯಂಡ್ ಮೆನ್ಷನ್ ಇಟ್ಸ್ ರೋಲ್. ಸ್ಟೇಟ್ ದ ಫಂಕ್ಷನ್ ಆಫ್ ಬಿ ಆ್ಯಂಡ್ ಸಿ ಇನ್ ದ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್. ಅರ್ಥ ಆಗಿಲ್ಲ ಅಂತಂದ್ರೆ ಐ ವಿಲ್ ಕಮ್ ವಿತ್ ಕೀ ಆನ್ಸರ್, ಡಿಯರ್ ಸ್ಟೂಡೆಂಟ್. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಗಿವನ್ ಡಯಾಗ್ರಾಮ್, ನೇಮ್ ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ ಟು ಇ. ಎ ಟು ಇ ಲೇಬಲ್ ಮಾಡಬೇಕು. ಯು ಹ್ಯಾವ್ ಟು ಲೇಬಲ್ ಇಟ್. ಸೆಕೆಂಡ್ ಕ್ವೆಶನ್ ನೋಡಿ ಸೆಕೆಂಡ್ ಕ್ವೆಶನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, 90%. ವಾಟ್ ಈಸ್ ಕಾಂಟ್ರಾಸೆಪ್ಷನ್? ಕಾಂಟ್ರಾಸೆಪ್ಷನ್ ಅಂತ ಅಂದ್ರೇನು? ಕಾಂಟ್ರಾಸೆಪ್ಷನ್ ಮೀನ್ಸ್ ಇಟ್ ಈಸ್ ಅ ಮೆಥಡ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಲೀಸ್ಟ್ 3 ಅಡ್ವಾಂಟೇಜಸ್ ಆಫ್ ಅಡಾಪ್ಟಿಂಗ್ ಕಾಂಟ್ರಾಸೆಪ್ಟಿವ್ ಮೆಷರ್. ನೋಡಿ, 3 ಯಾವ್ದು ಬರೀತೀರಾ ಅಂತಂದರೆ ಯಾವುದಾದ್ರೂ 3. ಸರ್ಜಿಕಲ್ ಮೆಥಡ್ ಆಗಿರಬಹುದು. ನೆಕ್ಸ್ಟ್ ಒನ್ ಸರ್ಜಿಕಲ್ ಮೆಥಡ್, ಅವೆಲ್ಲ ಬರೀಬೇಕು 3 ಯಾವುದಾದ್ರೂ. ಓಕೆನಾ. ದೆನ್ ಫೋರ್ತ್ ಒನ್, ಲೇಬಲ್ ದ ಫರ್ಟಿಲೈಸೇಷನ್ ಪ್ರೋಸೆಸ್ ಇನ್ ಪ್ಲಾಂಟ್ ವಿತ್ ದ ಹೆಲ್ಪ್ ಆಫ್ ಎ ಲೇಬಲ್ ಡಯಾಗ್ರಾಮ್ ಆಫ್ ಎ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಎ ಫ್ಲವರ್ನ ಹೆಲ್ಪಿಂದ ಫರ್ಟಿಲೈಸೇಷನ್ ಪ್ರೋಸೆಸನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಫಿಫ್ತ್ ಒನ್, ರೈಟ್ ದ ಫಂಕ್ಷನ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಇನ್ ಎ ಹ್ಯೂಮನ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ನೋಡಿ, ವೆರಿ ಇಂಪಾರ್ಟೆಂಟ್. ಓವರಿ, ಓವಿಡಕ್ಟ್, ಯೂಟೆರಸ್. ನೋಡಿ, ಇದನ್ನು ನೀವು ಇದರ ಫಂಕ್ಷನನ್ನು ಬರೀಬೇಕು. ದೆನ್ ಡಿಸ್ಕ್ರೈಬ್ ಇನ್ ಬ್ರೀಫ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ. ನಾನು ಇಲ್ಲಿ ನಿಮಗೆ ಪ್ಲಾಸೆಂಟಾ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡಿಲ್ಲ. ಯಾಕೆ ಅಂತ ಅಂದರೆ ಇದು ನಿಮ್ಮ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ನಿಮ್ಮ ತಲೆಯಲ್ಲೇ ಉಳ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಇನ್ ದ ಕೀ ಆನ್ಸರ್ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಆಲ್ಸೋ. ದೆನ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಇನ್ ದ 5 ಮಾರ್ಕ್ ಕ್ವೆಶನ್. ನೋಡಿ, ವಾಟ್ ಆರ್ ಕೋವೆಲೆಂಟ್ ಕಾಂಪೌಂಡ್ಸ್, ವೈ ಆರ್ ದೇ ಡಿಫ್ರೆಂಟ್ ಫ್ರಮ್ ಅಯಾನಿಕ್ ಕಾಂಪೌಂಡ್ಸ್, ಲೀಸ್ಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತು ನಾನು ನಿಮಗೆ ಸೈನ್ಸ್ ಎಕ್ಸಾಮ್ ಬೂಸ್ಟರ್ ಕೊಟ್ಟಿದ್ದೆ, ಅದರಲ್ಲಿ ಇದಕ್ಕೆ ಸೊಲ್ಯೂಷನ್ಸ್ ಇದೆ. ನೋಡಿ, ಹುಡುಕ್ಬೇಕು ನೀವು ಅದಕ್ಕೆ. ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್. ನೋಡಿ, ಫಸ್ಟ್ 4-5 ಕೊಟ್ಟಿದ್ದಾರೆ. ನೋಡಿ, ಅದು ನಿಮ್ಮ ಎಕ್ಸಾಮ್ ಬೂಸ್ಟರ್ ಸೈನ್ಸ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ನಾನು ನಿಮಗೆ ಹಾಕಿದ್ದೀನಿ, ಅದರಲ್ಲಿದೆ. ದೆನ್ 8th ಒನ್, ನೋಡಿ, ಈ ಥರ ಕಾನ್ಸೆಪ್ಟ್ ನಿಮಗೆ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಐ ವಿಲ್ ಹೌ ಟು ಅಂಡರ್ಸ್ಟ್ಯಾಂಡ್ ಅನ್ನೋದನ್ನು ನಾನು ನಿಮಗೀಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಎ ಕಾಂಪೌಂಡ್ ಸಿ. ನೋಡಿ, ಒಂದು ಕಾಂಪೌಂಡ್ ಇದೆ, ದಟ್ ಈಸ್ ಅ ಸಿ. ಅದರ ಮಾಲಿಕ್ಯುಲರ್ ಫಾರ್ಮುಲಾ C2H4O2. ಅದು Na- ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಕಾಂಪೌಂಡ್ ಆರನ್ನು ಫಾರ್ಮ್ ಮಾಡುತ್ತೆ. ಓಕೆನಾ. ಅಂದರೆ ಸಿ ಏನಾಗುತ್ತೆ, ಸಿ ರಿಯಾಕ್ಟ್ ವಿತ್ Na-. ಓಕೆ, ಟು ಫಾರ್ಮ್ ಆರ್ ಅಂತ ಹೇಳ್ತಾರೆ. ಆ್ಯಂಡ್ ಎವಾಲ್ವ್ಸ್ ಅ ಗ್ಯಾಸ್ ದಟ್ ಬರ್ನ್ಸ್ ವಿತ್ ಪಾಪ್ ಸೌಂಡ್. ಆರು ಏನು ಮಾಡುತ್ತೆ, ಗ್ಯಾಸನ್ನು ಎವಾಲ್ವ್ ಮಾಡುತ್ತೆ, ಅದು ಪಾಪ್ ಸೌಂಡನ್ನು ಕೊಡುತ್ತೆ. ಕಾಂಪೌಂಡ್ ಸಿ ಆನ್ ಟ್ರೀಟ್ಮೆಂಟ್ ವಿತ್ ಆನ್ ಆಲ್ಕೋಹಾಲ್ ಎ. ಕಾಂಪೌಂಡ್ ಸಿಯನ್ನು ಆಲ್ಕೋಹಾಲ್ ಎ ಜೊತೆ ಟ್ರೀಟ್ಮೆಂಟ್ ಮಾಡೋಣ ಅಂತಂದರೆ ಟ್ರೀಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆನ್ ಆ್ಯಸಿಡ್ ಫಾರ್ಮ್ ಅ ಸ್ವೀಟ್ ಸ್ಮೆಲ್ಲಿಂಗ್ ಕೊಡುತ್ತೆ. ಕಾಂಪೌಂಡ್ ಎಸ್, ಅದನ್ನು ನಾನು ಕಾಂಪೌಂಡ್ ಎಸ್ ಅಂತ ಹೇಳಿ ತಗೊಳ್ತೀನಿ. ಅದರ ಮಾಲಿಕ್ಯುಲರ್ ಫಾರ್ಮುಲಾ C2H6O2.
ಆನ್ ಅಡಿಷನ್ ಆಫ್ NaOH ಇಂದ NaOH ಸಿ ಜೊತೆ ಅಡಿಷನ್ ಆದರೆ ಅದು ಆರ್ ಮತ್ತು ವಾಟರನ್ನು ಕೊಡುತ್ತೆ. ಎಸ್ ಟ್ರೀಟ್ಮೆಂಟ್ ವಿತ್ NaOH ಮಾಡಿದರೆ ಅದು ತಿರ್ಗಾ ಆರ್ ಮತ್ತು ಎ ಕೊಡುತ್ತೆ. CRAS ಏನು ಯಾವ ಒಂದು ರಿಯಾಕ್ಷನ್ ಅನ್ನೋದನ್ನು ನೀವು ರೈಟ್ ಡೌನ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಅಂತ ಹೇಳಿದ್ದಾರೆ. 9th one, write the structural formulae of all the isomers of hexane. ಎಲ್ಲ ಐಸೋಮರ್ಸ್ ಆಫ್ ಹೆಕ್ಸೈನ್ನ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಬೇಕು. ಲಾಸ್ಟ್ ಕ್ವೆಶನ್, ಎಸ್ಟರ್ಸ್ ಆರ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಆ್ಯಂಡ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಪರ್ಫ್ಯೂಮ್. ಸಜೆಸ್ಟ್ ಸಮ್ ಆಕ್ಟಿವಿಟಿ ಆ್ಯಂಡ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಎಸ್ಟರ್ ವಿತ್ ವೆಲ್ ಸ್ಮೆಲ್ಡ್ ವೆಲ್ ಲೇಬಲ್ಡ್ ಡಯಾಗ್ರಾಮ್. Then you have 2 mark questions, that is short answer. 11 question ಇದೆ. First question, there is a direction ಕೊಟ್ಟಿದ್ದಾರೆ. Complete the following statement with an appropriate word or term to be filled in the blank space. ನೋಡಿ, ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ದಟ್ ಈಸ್ 2 marks ಆ್ಯಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್ ವರ್ಡ್. ಏನು ಆನ್ಸರ್ ಬರುತ್ತೆ ಆ ಒಂದು ವರ್ಡನ್ನು ಎಕ್ಸ್ಪ್ಲೈನ್ ಮಾಡಬೇಕು. ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಈಸ್ ವಾಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳಿ ಬರೀಬೇಕು ಆ್ಯಂಡ್ ವೈ ಅಂತ ಹೇಳಬೇಕು. 12th one, ಹೌ ಕ್ಯಾನ್ ಡೈಮಂಡ್ಸ್ ಬಿ ಮೇಡ್ ಆರ್ಟಿಫಿಷಿಯಲಿ? ಹೌ ಡು ಸಿಂಥೆಟಿಕ್ ಡೈಮಂಡ್ ಡಿಫರ್ ಫ್ರಮ್ ನ್ಯಾಚುರಲ್ ಒನ್ಸ್? 13th one, write 2 points of difference in the structure of diamond and graphite. Diamond ಮತ್ತು graphite ಬಗ್ಗೆ ಬರೀಬೇಕು. 14th one, what type of chemical bonds are formed by carbon? Why? 15th one, draw the electron dot structure for ethanoic acid H2S, propanone and F2. 16th one, give a test that can be used to differentiate in between saturated and unsaturated hydrocarbons. Next, 17th one, how many structural isomer can you draw from pentane? Then 18th one, what is meant by reproduction? 19th one, direction ಕೊಟ್ಟಿದ್ದಾರೆ. Complete the following statement with an appropriate word term to be filled in the space. 19th one, direction. Complete the following statement with an appropriate word or term to be filled in the blank space. During the birth process, the pituitary hormone dash signals the uterus to contract. What are advantages of sexual reproduction and over asexual reproduction? ನೋಡಿ, ಇದು ಹೇಳಿದೆ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಅದು ಇಂಪಾರ್ಟೆಂಟ್. ನೋಡಿ, ಯಾವುದು ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸೇ ಇಲ್ಲಿರೋದು. 21, draw a diagram showing germination of pollen on stigma of a flower and mark on it the following organ. Pollen grain, pollen tube, stigma, female germ cell ಅನ್ನು ನೀವು ಮಾಡಬೇಕು. Second, state the significance of pollen tube. Then third, name the parts of a flower that developed after. You have 8 MCQ. Reaction in which an atom or a group of atom is replaced by some other atom or another group of atom without causing any change in the structure of the remaining part of the molecule are called substitution reaction. All organic compound containing double or triple bond give addition reaction, that is alkenes, alkyne and aromatic hydrocarbon give addition reaction. Reaction in which the compound react with oxygen from form carbon dioxide and water is known as conversion reaction. This process occurs with release of great amount of heat. There is an equation C2H6 plus O2 gives C2CO2 plus 3H2O. Substitution reaction, addition reaction, rearrangement reaction and conversion reaction. You have to choose the answer. 23rd, which one of the following are unsaturated hydrocarbons? ನೋಡಿ, ಇದರಲ್ಲಿ ಯಾವುದು ಅನ್ಸ್ಯಾಚುರೇಟೆಡ್ ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. 24th ಅಬ್ಸರ್ವ್ ಮಾಡಿ, ವೆರಿ ಈಸಿಯೆಸ್ಟ್ ಕ್ವೆಶನ್ ಇದು. ಓಕೆ, 2 ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಎ ಆ್ಯಂಡ್ ಬಿ. ಅದು ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ ಮತ್ತು ಅದೆರಡು ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಎಕ್ಸ್ ಅಂತ ಹೇಳ್ತೀವಿ. ಆದರೆ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟು ಓನ್ಲಿ ಕಾಂಪೌಂಡ್ ಬಿ ಜೊತೆ ರಿಯಾಕ್ಟ್ ಆಗಿ ವೈಯನ್ನು ಕೊಡುತ್ತೆ. ಅದರಿಂದ ಎ ಬಿ ಮತ್ತು ಎಕ್ಸ್ ವೈಯನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆನಾ. 25th ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫ್ಯುಲೆರೆನ್ಸ್ ಅಂತ ಹೇಳಿದ್ದಾರೆ. ಓಕೆನಾ. ಆಫ್ ಆಲ್ ದ ಫ್ಯುಲೆರೆನ್ಸ್ ನೋಡಿ, ಇದನ್ನು ನೋಡಿ ಆನ್ಸರ್ ಮಾಡಿ. ದೆನ್
Choose the correct statement. Correct statement and you have to choose. The ethene molecule is made up of 2 carbon atom and 4 hydrogen atom. Each carbon atom shares the 3 electron with the 3 hydrogen atom to form the 3 carbon hydrogen single covalent bond. In ethane, the 2 carbon atoms share 1 pair of electron among themselves to form 1 carbon single covalent bond. All the above anta helidare. Then 27th you have to observe diagram based question. Wait. Identify the organism A and B and mode of asexual reproduction of exhibited by them. ನೋಡಿ ಇಲ್ಲಿ ನಿಮಗೆ ಎರಡು ಕೊಟ್ಟಿದ್ದಾರೆ ಡಯಾಗ್ರಾಮು ಯಾವುದು ಅಂತ ಹೇಳಿ ಕನ್ಸಿಡರ್ ಮಾಡಿ ಎ ಬಿ ಅನ್ನು ನೀವು ಫೈಂಡ್ ಔಟ್ ಮಾಡಬೇಕು. 28. Which of the following is not the function of testosterone? Regulation of characters, puberty in boys, regulation of production of sperms, development of bones and muscles, regulation of metabolism for body growth. 29. Tunica albugina is the covering around ovary, testis, kidney, D heart. ನೋಡಿ ಇದರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ನೀವು ಸಾಲ್ವ್ ಮಾಡಿ ಅರ್ಥ ಆಗಿಲ್ಲ ಅಂತ ಅಂದರೆ try to understand first and you have to solve in a exam like environment, and in the next class I will come with a key answer of this subject. Thank you for watching.